ಜೀವನದ ಹೋರಾಟಕ್ಕೆ ಶಕ್ತಿಗಿಂತ ಯುಕ್ತಿನೇ ಮುಖ್ಯ. ಬದುಕಿನ ಯುದ್ಧದಲ್ಲಿ ವಿಧಿ ಹಾಕೋ ಪ್ರತಿಯೊಂದು ಸವಾಲನ್ನು ಎದುರಿಸಿ ಪ್ರತಿ ಹಂತದಲ್ಲೂ ಸರಿಯಾದ ಉತ್ತರವನ್ನ ಹುಡುಕೋನು ಸಾಧನೆಗೆ ಹತ್ರ ಆಗ್ತಾನೆ, ಸಾಧಕ ಆಗ್ತಾನೆ. ದೊಡ್ಡ ಮನೆಯ ಕನಸು ಒಬ್ಬರಿಗೆ, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ನ ಕನಸು ಇನ್ನೊಬ್ಬರಿಗೆ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಕ್ಕೆ ಹೋರಾಟಕ್ಕೆ ಹೊರಡೋರು ಒಬ್ಬರಾದ್ರೆ, ಕಷ್ಟ ನಷ್ಟ ಇಲ್ಲದೆ ಜೀವನಕ್ಕೆ ಹೋರಾಡೋರು ಇನ್ನೊಬ್ಬರಾಗ್ತಾರೆ. ದೇಶಕ್ಕಾಗಿ ಹೋರಾಟ ಶುರು ಮಾಡಿ ನಂತರ ದೇಶದ ಹೆಮ್ಮೆಯ ಪುತ್ರನಾದ ಒಬ್ಬ ಕನ್ನಡಿಗನ ಕಥೆಯನ್ನ ಈ ವೀಕೆಂಡ್ ಟೆಂಟ್ ಅಲ್ಲಿ ರಿವೈಂಡ್ ಮಾಡಿ ಅದನ್ನ ತೋರ್ಸಕ್ಕೆ ನಾವು ರೆಡಿ ಆಗಿದ್ದೀವಿ. ಈ ಕನ್ನಡಿಗನ ಅದ್ಭುತವಾದ ಕತೆ ಈ ಸಂಚಿಕೆಯಲ್ಲಿ ನಿಮ್ ಕಣ್ಮುಂದೆ ಆನ್ ಬ್ರೂ ವೀಕೆಂಡ್ ವಿತ್ ರಮೇಶ್ powered.coca.com ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ ಕೋಲಾ. ಇವತ್ತಿನ ನಮ್ಮ ಸಾಧಕ ಕರ್ನಾಟಕದ ಒಂದು ಚಿಕ್ಕ ಊರಿನ ಬಂದಿರೋ ಕ್ಯಾಪ್ಟನ್. 5ನೇ ಕ್ಲಾಸ್ ವರೆಗೂ ಮನೆನೇ ಅವ್ರ ಶಾಲೆ ಆಗುತ್ತೆ. ಮೇಷ್ಟ್ರಾಗಿದ್ದ ಅವ್ರ ತಂದೆಗೆ ಬರ್ತಾ ಇದ್ದ ಸಂಬಳ ಕೇವಲ 40 ರೂಪಾಯಿ. ಇಂಡಿಯನ್ ಆರ್ಮಿನ ಬಿಟ್ಟು ಬಂದಿರೋ ಆ ಕ್ಯಾಪ್ಟನ್ಗೆ ಫೈನಲ್ ಸೆಟಲ್ಮೆಂಟ್ ಆಗಿದ್ದು 6350 ರೂಪಾಯಿ. ತನ್ನ ಅಪಾರ ಸಾಧನೆಗೆ ರೋಲೆಕ್ಸ್ ಲಾರೆಟ್ ಅವಾರ್ಡ್ ಗೆದ್ದಿರೋ ಈ ಸಾಧಕ ಇಂಡಿಯನ್ ಆರ್ಮಿಯಲ್ಲಿ ಕ್ಯಾಪ್ಟನ್, ಡೆಕ್ಕನ್ ಏವಿಯೇಷನ್ ಮಾಲೀಕ, ಏರ್ ಡೆಕ್ಕನ್ ರೂವಾರಿ, ಒಬ್ಬ ರೈಟರ್, ಒಬ್ಬ ಪೊಲಿಟಿಷಿಯನ್. ಇದು ಇವರ ಚಿಕ್ಕ ಇಂಟ್ರೊಡಕ್ಷನ್. ಇವ್ರು ಯಾರು ಅಂತ ಈಗ ನೋಡೋಣ ನಮ್ಮ ಟೆಂಟ್ ಅಲ್ಲಿ. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಗೋಪಿನಾಥ್ ಅಲಿಯಾಸ್ ಕ್ಯಾಪ್ಟನ್ ಗೋಪಿನಾಥ್ ಹುಟ್ಟಿದ್ದು ನವೆಂಬರ್ 13, 1951 ಮೇಲ್ಕೋಟೆಯಲ್ಲಿ. ತಂದೆ ಸ್ಕೂಲ್ ಟೀಚರ್. 8 ಮಕ್ಕಳು, ಅದರಲ್ಲಿ ಕ್ಯಾಪ್ಟನ್ ಗೋಪಿನಾಥ್ 2ನೇ ಮಗ. ಇಂಡಿಯನ್ ಆರ್ಮಿಗೆ ಸೇರಿ ಕ್ಯಾಪ್ಟನ್ ಆದ ನಂತರ ಆರ್ಮಿ ಬಿಟ್ಟು ಈಗ ಏರ್ ಡೆಕ್ಕನ್ನ ಮಾಲೀಕ. 1 ರೂಪಾಯಿ ಕಟ್ಟಿ ಫ್ಲೈಟ್ ಏರಿ ಆಕಾಶಕ್ಕೆ ಹಾರೋ ಕನಸನ್ನ ಸಾಮಾನ್ಯ ಜನರಿಗೆ ನನಸು ಮಾಡಿದ ಏಕೈಕ ಮಾಂತ್ರಿಕ ಇವರು. ಅತಿ ಕಡಿಮೆ ವೆಚ್ಚದಲ್ಲಿ ವಿಶ್ವದಲ್ಲೇ ವಿಭಿನ್ನ ಏರೋಪ್ಲೇನ್ಗಳ ಸೇವೆ ಶುರು ಮಾಡಿದ ಹೆಮ್ಮೆಯ ಕನ್ನಡಿಗ. ಈ ವೀಕೆಂಡ್ ನಲ್ಲಿ ಕ್ಯಾಪ್ಟನ್ ಗೋಪಿನಾಥ್. ಲೆಟ್ಸ್ ವೆಲ್ಕಮ್ ಕ್ಯಾಪ್ಟನ್ ಮಿಸ್ಟರ್ ಗೋಪಿನಾಥ್. ಕ್ಯಾಪ್ಟನ್ ಗೋಪಿನಾಥ್ ಅವರೇ, ಮುಂದಿನ ಕೆಲವು ಗಂಟೆಗಳು ನಿಮ್ಮ ಬದುಕಿನ ಯುದ್ಧ ಭೂಮಿಯಲ್ಲಿ ಒಂದು ರೌಂಡ್ ಹಾಕೊಂಬರೋಣ. ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಿಮ್ಮ ಕನಸಿನ ಹುಟ್ಟು, ಬದುಕಿನ ಮರುಹುಟ್ಟು ಎಲ್ಲವನ್ನೂ ಕೊಟ್ಟಿದ್ದು ಗೋರೂರು. ಕನಸಿಗೆ ರೆಕ್ಕೆ ಹಾಕಿ ಆಕಾಶಕ್ಕೆ ಹಾರಿಸಿದ್ದು ನಿಮ್ಮ ಗೋರೂರು. ಸೊ ಗೋರೂರ್ ಬಗ್ಗೆ ಒಂದು ಸಣ್ಣ ವೀಟಿ ಇದೆ ನೋಡಿ. ಗೋಪಿನಾಥ್ ಅವರ ತಂಗಿ ಪುಷ್ಪ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್.
ಸರ್ ನಿಮ್ಮ ಬಾಲ್ಯದ ಬಗ್ಗೆ ತಂಗಿ ಬೇರೆ ಬಂದಿದ್ದಾರೆ, ನೀವಿಬ್ರು ಹಂಚ್ಕೋಬೇಕು. ಗೋರೂರಿನ ಅರ್ಲಿ ಡೇಸ್, ಚೈಲ್ಡ್ಹುಡ್ ಡೇಸ್ ಹೇಗಿತ್ತು ಮೇಡಮ್? ವಿಲ್ ಸ್ಟಾರ್ಟ್ ವಿತ್ ಯು. ಬಾಲ್ಯ ಚೇಷ್ಟೆ, ಕೀಟ್ಲೆ, ಅಕ್ಕ ತಂಗಿರೋ ಅಣ್ಣ ತಮ್ಮದ್ರಿಗಿರೋ ತರ ಎಲ್ಲ ಇದ್ ಮಾಡ್ತಾ ಇದ್ರು. ಓಕೆ. ಇವ್ರೆಲ್ಲಾರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಬಿಡೋರು. ಆಮೇಲೆ ಕರ್ಕೊಂಡು ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ಇನ್ನೊಂದ್ ಕತೆ ಕಟ್ಬಿಟ್ಟು ಮನೇಲಿ ಕೂರ್ಸ್ಬಿಡೋರು. ರೈಸ್ ಮಿಲ್ಲು ಅದೆಲ್ಲ ತುಂಬಾ ಅಲ್ಲೆಲ್ಲ ಆಟ ಆಡಕ್ಕೆಲ್ಲ ಜನ ಹೋಗ್ತಾ ಇದ್ರು, ಹಕ್ಕಿಗಳು ಬರ್ತಾ ಇತ್ತು. ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಹಕ್ಕಿಗಳೆಲ್ಲ ಮಾತಾಡ್ತಾರೆ ಅಂತ ಅದೇ ತರ ಮಾತಾಡಿ ಇವರು ನಮ್ಮ ಅಕ್ಕ ಎಲ್ಲ ತೋರ್ಸೋರು, ಕರ್ಕೊಂಡು ಹೋಗ್ತೀನಿ ಬರ್ತೀಯ ಅಂತ. ಸರಿ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಹೋಗುವಾಗ ಒಂದ್ ವೇಳೆ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅಲ್ಲಿ ಇದಿದೆ, ಕತ್ಲೆ ಆಗೋಗುತ್ತೆ, ಏನೋ ಕೂಕೊಳ್ಳುತ್ತೆ ದೆವ್ವ ತರ ಅಂದ್ಬಿಟ್ಟು ಹೆದರ್ಸ್ಬಿಟ್ಟು ಮನೇಲಿ ಕೂರ್ಸ್ಬಿಡೋರು. ನಿಮ್ಗೇನು ನೆನಪಿದೆ ನಿಮ್ಮ ಬಾಲ್ಯದ ಬಗ್ಗೆ? ಅದು ಒಂದು ಸಣ್ಣ ಹಳ್ಳಿ, ನಮ್ಮ ತಂದೆ ಅಲ್ಲೇ ಪಕ್ಕದ ಹಳ್ಳಿನಲ್ಲಿ ಮೇಸ್ಟ್ರಾಗಿದ್ರು. ನನ್ನನ್ನು ಅವರು 5ನೇ ಕ್ಲಾಸ್ ವರೆಗೂ ಅವರು ಶಾಲೆಗೆ ಹಾಕ್ಲೇ ಇಲ್ಲ. ಹಾಗಿದ್ದು ಒಂದು ಶಾಲೆ ಒಂದು ತರ ಜೈಲು ಅಂತ ಅವರ ಇದರಲ್ಲಿ. ಅಂದ್ರೆ ಅವರೇ ಮೇಷ್ಟ್ರ ಇದ್ರು ಕೂಡ ಶಾಲೆ ಬೇಡ ಅಂತ ಅನಿಸ್ತಾ ಅವ್ರಿಗೆ? ಎಷ್ಟಾಗುತ್ತೋ ಅಷ್ಟು ಬಾಲ್ಯದಲ್ಲಿ ಸ್ವಲ್ಪ ಆಟ ಆಡ್ಕೊಂಡಿರ್ಲಿ, ಕ್ರಿಯೇಟಿವಿಟಿ, ಕ್ರಿಯಾಶೀಲವಾಗಿರ್ಲಿ ಅಂತ ನನ್ನನ್ನು ಜಾಸ್ತಿ ಅವರು ನದಿ ಕರ್ಕೊಂಡು ಹೋಗ್ತಾ ಇದ್ರು, ಗದ್ದೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು, ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಮೊದಲನೇ ಸಲ ಶಾಲೆಗೆ ಕಾಲಿಟ್ಟಿದ್ದೆ 5ನೇ ಕ್ಲಾಸ್, 5ನೇ ತರಗತಿ. ಬಡತನ ಇದ್ರು ನಮ್ಮ ಮನೆಯಲ್ಲಿ ಒಂದು ತರದ, ಯಾಕಂದ್ರೆ ನಮ್ಮಲ್ಲಿ 8 ಜನ ಮಕ್ಕಳು ನಾವು. ನಮ್ಮ ತಂದೆಗೆ ಶುರುನಲ್ಲಿ ಸಂಬಳ ಬರ್ತಿದ್ದು ಬರೀ 40 ರೂಪಾಯಿ. 8 ಜನ ಮಕ್ಕಳು, ಮನೆಯಲ್ಲಿ 40 ರೂಪಾಯಿ ಸಂಬಳ. ಸ್ವಲ್ಪ ಚೂರುಪಾರು ಗದ್ದೆ ಇತ್ತು. ಆದ್ರೆ ನಮ್ಮ ಮನೆಯಲ್ಲಿ ಒಂದು 7-8 ಜನ ಯಾವತ್ತು ವಾಸದಲ್ಲಿ ಇದ್ರು, ಬಡ ನೆಂಟರ ಮಕ್ಕಳು. ಯಾರಿಗೆ ಅವರ ಹಳ್ಳಿನಲ್ಲಿ ಸ್ಕೂಲ್ ಇರ್ಲಿಲ್ವಲ್ಲ, ಶಾಲೆ ಇರ್ಲಿಲ್ವಲ್ಲ, ಅವರೆಲ್ಲ ಬಂದು ನಮ್ಮ ಮನೆಯಲ್ಲಿ ವಾಸ ಮಾಡಿ ವಾರದನ್ನ ಊಟ ಅಂತ ಅವೆಲ್ಲ ಇರ್ತಾಯ್ತು. ಹೌದಾ? ಸೊ ಅದೇ ನನಗೆ ಜಾಸ್ತಿ ಜ್ಞಾಪಕ. ಓಕೆ ಮ್ಯಾಮ್, ಕೀಪ್ ಶೇರಿಂಗ್ ನಿಮ್ಮ ಅನಿಸಿಕೆಗಳನ್ನ. ಕೂತ್ಕೊಂಡು ಮಾತಾಡಿ ಬನ್ನಿ. ಹೋಲ್ ಫ್ಯಾಮಿಲಿಯಲ್ಲಿ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಸೇರಿ 8 ಜನ ಇದ್ರಂತೆ. ಹೇಗಿತ್ತು ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್? ಹೌ ವಾಸ್ ಇಟ್ ಬಾಂಡಿಂಗ್? ವಾಟ್ ವಾಸ್ ಇಟ್ ಲೈಕ್ ನಿಮ್ಮ ಮನೆಯಲ್ಲಿ? ನಾವೆಲ್ಲ ಒಂದೇ ಮನೆಯಲ್ಲಿ ಜೊತೆಯಲ್ಲಿ ಇದ್ದಿದ್ರಿಂದ ಯಾವಾಗಲೂ ಮನೆ ತುಂಬಿರೋದು. ನಮ್ಮ ತಾಯಿ ಯಾವಾಗಲೂ ಅಡಿಗೆ ಮನೆಯಲ್ಲಿ. ನಮ್ಮ ತಂದೆ ಸ್ವಲ್ಪ ಅಗ್ನಾಸ್ಟಿಕ್, ಅಂದ್ರೆ ನಾಸ್ತಿಕರು. ಅಂದ್ರೆ ಟ್ಯಾಗೋರ್ ತರ ಬಹಳ ನಂಬಿಕೆ ಇತ್ತು. ಮಿಸ್ಟಿಕ್ ಅಂತ ಹೇಳ್ತಾರೆ, ಒಂದು ತರದ ಪ್ರಕೃತಿಯ ಬಗ್ಗೆ. ಹಿ ವಾಸ್ ರಿಲಿಜಿಯಸ್ ಬಟ್ ನಾಟ್ ರಿಚುಯಲಿಸ್ಟಿಕ್. ದೇವಸ್ಥಾನಕ್ಕೆ ಹೋಗುವಂತ ಅವರ ಪದ್ಧತಿ ಇರಲಿಲ್ಲ. ಆದ್ರೆ ನಮ್ಮ ತಾಯಿಗೆ ಬಹಳ ಅದರ ಪದ್ಧತಿ ಇತ್ತು. ಅದ್ರ ಬಹಳ ನಮ್ಮ ತಾಯಿ ಬಹಳ ಧಾರಾಳ. ಯಾರ ಮನೆಗೆ ಬಂದ್ರು ಅವ್ರಿಗೆ ಊಟ, ಅವ್ರ ತಿಂಡಿ, ಅವ್ರ ಉಪಚಾರ. ಸೊ ಅದರಿಂದ ಯಾವತ್ತೂ ಮನೆಯಲ್ಲಿ ಯಾವತ್ತೂ ಜನ ಇರೋರು. ನೆಂಟರು ಇಷ್ಟು ಬರ್ತಾನೆ ಇರ್ತಿದ್ರು. ಬೆಳಗ್ಗೆ ಇಟ್ ವಾಸ್ ಓಪನ್ ಹೌಸ್. ಓಕೆ. ಅಂಡ್ ನಿಮ್ಮ ಚೈಲ್ಡ್ಹುಡ್ ನ ನಾಪ್ಸಕ್ಕೆ ಇನ್ನಿಬ್ರು ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸಿ. ಇವರ ಟ್ವಿನ್ ಸಿಸ್ಟರ್ಸ್ ಆಶಾ ಮತ್ತೆ ಉಷಾ ಅವ್ರು ಇಲ್ಲಿದ್ದಾರೆ. ಗೋಪಿನಾಥ್ ಅವರ ಸಿಸ್ಟರ್ಸ್. ನೀವು ಹೇಳ್ಬೇಕು, ಬ್ರದರ್ ಆರ್ಮಿಯಲ್ಲಿ ಇದ್ದಾರೆ ಅನ್ನೋದು. ವಾಟ್ ಆರ್ ಯು ಫೀಲಿಂಗ್? ವಾಸ್ ಇಟ್ ನಿಮ್ಗೇನು ಆ ಟೈಮಲ್ಲಿ? ಒಂದ್ಸಲಿ ಸ್ಕೂಲಿಂದ ನಾನು ಬಂದಾಗ ನಮ್ ತಾಯಿ ಅಳ್ತಾ ಇದ್ರು. ಯಾಕೆಮ್ಮ ಅಳ್ತಾ ಇದೀಯಾ ಅಂತ ಕೇಳಿದ್ವಿ. ನಾನು ಯಾವಾಗ್ಲೂ ಒಂದ್ 15 ದಿವಸಕ್ಕೊಂದ್ಸಲಿ ಕಾಗದ ಬರೀತಾ ಇದ್ದ. ಅವಾಗ ಒಂದ್ 2 ತಿಂಗಳು ಮೇಲಾಗ್ಬಿಟ್ಟಿತ್ತು ಕಾಗದ ಬರೋದು. ಸೊ ಅವ್ರಿಗೆ ಏನೋ ಆತಂಕ ಆಗಿತ್ತೋ ಏನೋ. ಅವಾಗ ಬಾಂಗ್ಲಾದೇಶದಲ್ಲಿ ವಾರ್ ನಡೀತಾ ಇತ್ತು. ಅದ್ರಲ್ಲಿ ಇವನು ಹೋಗಿದ್ದಾನೆ ಅನ್ನೋ ತಿಳಿದಿತ್ತು. ನಾವು ಸ್ಕೂಲಿಂದ ಬರ್ತಾ ಇದ್ವಿ, ನಮ್ಮಮ್ಮ ದಿನಾ ಅಳ್ತಾ ಇರೋರು, ಕಾಗದ ಇನ್ನು ಬಂದಿಲ್ವಲ್ಲ ಅಂತ. ಆರ್ಮಿಯಿಂದ ಮನೆಗೆ ರಜಾದಲ್ಲಿ ಬರ್ತಾ ಇದ್ದಾಗ ಅವಾಗ ಅದೊಂದು ಬರ್ತಾ ಇದ್ದಾನೆ ಅಂತ ಒಂದು ಖುಷಿ ಇರ್ತಿತ್ತು. ಸೊ ಬಂದ್ರೆ ಇಷ್ಟು ಬಾಕ್ಸ್ ಅಲ್ಲಿ ಚಾಕ್ಲೇಟ್ಸ್ ತರನು ಚಾಕ್ಲೇಟ್ಸ್ಗೋಸ್ಕರ ಕಾಯ್ತಾ ಇರ್ತಿದ್ವಿ. ಇವತ್ತು ಬರ್ತಾನೆ ಅಂತ ಕಾಯ್ತಾ ಇರೋದು ನೋಡಿದ್ರೆ ಬೆಂಗಳೂರಿಗೆ ಬಂದು 15 ದಿನ ಆಗೋಗಿರೋದು. ಆಮೇಲೆ ಲಾಸ್ಟ್ 1 ವೀಕ್ ಇದೆ ನವಾಗ ಗೊರೂರಿಗೆ ಬರೋನು. ನನಗೆ ತುಂಬಾ ಫ್ರೆಂಡ್ಸು ಅಷ್ಟು ಜನ, ಯಾವಾಗ್ಲೂ ಫ್ರೆಂಡ್ಸ್. ನಮ್ಮ ತಾಯಿ ಹೇಳೋರು, ಬರ್ತೀನಿ ಅಂತ ಹೇಳ್ತೀಯ, ಅರ್ಧ ಇದೆಲ್ಲ ಬೆಂಗಳೂರೆಲ್ಲ ಕಾಲ ಕಳಿತೀಯ, 15 ದಿನವೆಲ್ಲ ಇಲ್ಲಿ ಬರೋದು 1 ವಾರ, ಎಲ್ರು ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಅಂತ. ಏನ್ ಮಾಡೋದು, ಯಾರು ಬಿಡೋದೇ ಇಲ್ವಲ್ಲ ಅಂತ ಹೇಳೋನು. ನಮ್ಮ ತಂದೆನೂ ಅವರು ತುಂಬಾ ಪುಸ್ತಕಗಳು ಇಟ್ಕೊಂಡು, ನಮ್ಮ ತಂದೆ ಅವನಿಗೆ ಓದೋರು. ದೊಡ್ಡ ಕವಿಗಳು, ಜೆ ಕೃಷ್ಣಮೂರ್ತಿ ಇರ್ಬೋದು, ಟ್ಯಾಗೋರ್ ಇರ್ಬೋದು, ಇನ್ನೊಂದು ಸಾಕ್ರೆಟಿಸ್ ಇರ್ಬೋದು, ಆ ತರ ಅವ್ರದ್ದು ಯಾವ್ದಾದ್ರು ಓದ್ತಾ ಇರುವಾಗ ಅವ್ರಿಬ್ರು ಒಂದೊಂದ್ಸಲ ಡಿಸ್ಕಷನ್ ಕೂತ್ಕೊಂಡ್ಬಿಡೋರು. ಡಿಸ್ಕಷನ್ ಎಷ್ಟು ಮಟ್ಟಿಗೆ ಒಂದೊಂದ್ಸಲ ಹೊರಟೋಗೋದು ಅಂದ್ರೆ, ಪಕ್ಕದ ಬೀದಿಲೆಲ್ಲ ಏನೋ ಗಲಾಟೆ ಆಗ್ತಾ ಇದೆ, ಜಗಳ ನಡೀತಾ ಇದೆಯೋ ಅನ್ನೋ ಅಷ್ಟು ಒಬ್ರಿಗೊಬ್ರು ಆರ್ಗ್ಯುಮೆಂಟ್ಸ್. ಅಪ್ಪ ಮಗನ ಮಧ್ಯೆ ಸಾಕ್ರೆಟಿಸ್ ಬಗ್ಗೆ ಆರ್ಗ್ಯುಮೆಂಟ್ಸ್ ನಡೆಯೋದು. ಬನ್ನಿ ಕೂತು ಮಾತಾಡೋಣ. ಪ್ಲೀಸ್ ಕೀಪ್ ಶೇರಿಂಗ್. ವೆರಿ ಇಂಟ್ರೆಸ್ಟಿಂಗ್ ಸರ್. ನಿಮ್ಮ ಫಾದರ್ ನೀವು ಸಾಕ್ರೆಟಿಸ್ ಬಗ್ಗೆ ಮಾತಾಡಿದ್ದು, ರವೀಂದ್ರನಾಥ್ ಠಾಗೂರ್ ಬಗ್ಗೆ ಮಾತಾಡಿದ್ದು. ನಿಮ್ಮ ವಯಸ್ಸು ಎಷ್ಟಿರ್ಬೋದು ಅವಾಗ? 12ನೇ ವಯಸ್ಸಲ್ಲಿ. 12ನೇ ವಯಸ್ಸಲ್ಲಿ. ಸೋ ನೈಸ್. ನಾನು ಸೈನಿಕ ಶಾಲೆಗೆ ಸೇರಿದಾಗ ನಾನು ಗೊರೂರಿನ ಹಳ್ಳಿ ಶಾಲೆಯಿಂದ ಒಂದು ಪರೀಕ್ಷೆ ತಗೊಂಡೆ. ನಾನು ಮಿಲಿಟರಿ ಸೈನಿಕ ಶಾಲೆ ಬಿಜಾಪುರ ಪರೀಕ್ಷೆಗೆ.
ಮೊದಲನೇ ಪರೀಕ್ಷೆ ನಾನು ಫೇಲ್ ಆದೆ. ಯಾವ್ದಕ್ಕೆ ಫೇಲ್ ಆದೆ ಅಂದ್ರೆ ಕ್ವಶನ್ ಪೇಪರ್ ಎಲ್ಲ ಇಂಗ್ಲಿಷ್ ಅಲ್ಲಿ ಇತ್ತು. ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ ಅಲ್ಲಿ. ಸೊ ವಾಪಸ್ ಬಂದು ನಾನು ನಮ್ಮ ಸ್ಕೂಲಲ್ಲಿ ನಮ್ಮ ಹೆಡ್ ಮಾಸ್ಟರ್ ಇದ್ರಲ್ಲ, ಅವರು ನಂಜುಂಡಯ್ಯ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು. ನಮ್ಮ ತಂದೆ ಅವತ್ತಿನ ಜ್ಞಾಪಕ ಊರಲ್ಲಿ ಇರಲಿಲ್ಲ, ಅವ್ರು ಯಾವ್ದೋ ಬೇರೆ ಎಕ್ಸಾಮಿನೇಷನ್ ವರ್ಕ್ ಹೋಗಿದ್ರು. ಸೊ ನಾನು ಬಂದು ಹೇಳಿದೆ ನನಗೆ ಫೇಲ್ ಆಗ್ತೀನಿ, ಯಾಕೆಂದ್ರೆ ನನಗೆ ಇಂಗ್ಲಿಷ್ ಅಲ್ಲಿ ಇದೆ ಕ್ವಶನ್ ಪೇಪರ್. ಅವರು ಅದನ್ನ ಗಮನಿಸಿ ಆ ಕಾಲದಲ್ಲಿ 1962ನೇ ಇಸ್ವಿನಲ್ಲಿ ಅವರು ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಡೆಲ್ಲಿಗೆ ಒಂದು ಕಾಗದ ಬರೆದ್ರು. ಇದು ಬಹಳ ದೊಡ್ಡ ತಪ್ಪು ನೀವು ಮಾಡಿರೋದು. ನೀವು ಹಳ್ಳಿ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲಿ ಪರೀಕ್ಷೆ ಕೊಟ್ರೆ ನೀವು ಅವರಿಗೆ ಅವಮಾನ ಮಾಡ್ದಂಗೆ. ಅಂದ್ರೆ ಇಂಗ್ಲಿಷ್ಗೂ ಬುದ್ಧಿಗೂ ಏನು ಸಂಬಂಧ ಇಲ್ಲ. ಅದು ಒಂದು ಭಾಷೆ, ಇದು ಒಂದು ಭಾಷೆ. ನೀವು ಹಳ್ಳಿ ಮಕ್ಕಳಿಗೆ ಅವರ ಮದರ್ ಟಂಗ್ ಅಲ್ಲಿ ಪರೀಕ್ಷೆ ಕೊಡಬೇಕು ಅಂತ. ಅದೆಲ್ಲೋ ಕಾರ್ಡು ಹೆಂಗೋ ತಲುಪಿದೆ. ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು ಪರೀಕ್ಷೆ ಇತ್ತು ಕನ್ನಡದಲ್ಲಿ. ಸರ್ ಮತ್ತೆ ನಾನು ಹೋಗಿ ಹಾಸನಕ್ಕೆ ಹೋಗಿ ಪರೀಕ್ಷೆ ತಗೊಂಡು 2ನೇ ಸಲ ನಾನು ತೇರ್ಗಡೆ ಆದೆ. ಆಗಲೇ ನನಗೆ ಗೋಚರ ಆಗಿದ್ದು, ನಾವು ಜೀವನದಲ್ಲಿ ಯಾವುದನ್ನು ಸುಮ್ಮನೆ ಒಪ್ಕೋಬಾರ್ದು. ಕರೆಕ್ಟ್. ಪ್ರಶ್ನಿಸ್ಬೇಕು, ಚಾಲೆಂಜ್ ಮಾಡಬೇಕು, ಧೈರ್ಯವಾಗಿ ಅದನ್ನ ಕೇಳಬೇಕು. ನಮ್ಮ ಪುತಿನ ಅವ್ರದ್ದು ಒಂದು ಸಣ್ಣ ಪದ್ಯ ಇದೆ, ಗುಡಿಯ ಆಚೆ ಗಡಿಯ ಆಚೆ ಗಿಡದ ಆಚೆ ಹೋಗೋಣ ಬನ್ನಿರೋ ಹೊಸನಾಡಿಗೆ. ಸೊ ನನಗೇನು ಅಂದರೆ ನಾನು ಹಳ್ಳಿ ಬಿಟ್ಟು ಹೊರಗಡೆ ಹೋಗೋಣ, ಒಂದೇನೋ ಒಂದು ಥರದ ಒಂದು ಕನಸು, ಒಂದು ಥರದ ರೋಮಾಂಚಕ. ಆ ದೃಷ್ಟಿಯಲ್ಲಿ ನಾನು ಮಿಲಿಟರಿಗಿಂತ ಒಂದು ಪರೀಕ್ಷೆ ತಗೊಂಡೆ. ಓಕೆ, ನನಗೆ ತೇರ್ಗಡೆ ಆಯಿತು. ವಾವ್, ನೀವು ಮಾತಾಡ್ತಾ ಇದ್ರಿ ನಿಮ್ಮ ಕೋರೂರು ಸ್ಕೂಲ್ ಬಗ್ಗೆ, ಹೆಡ್ ಮಾಸ್ಟರ್ ಬಗ್ಗೆ. ಅದರದ್ದು ಒಂದು ವಿಟಿ ಇದೆ ನೋಡಿ. ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ GR ಗೋಪಿನಾಥ್ರವರು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶದಲ್ಲಿ ಅತ್ಯುನ್ನತ ಮಟ್ಟದ ಉತ್ತುಂಗ ಸ್ಥಿತಿಗೆ ಏರಿದ್ದಾರೆ. ನಾನು ಕಲಿತ ಶಾಲೆಗೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಕೆನರಾ ಬ್ಯಾಂಕಿನಲ್ಲಿ 16 ಲಕ್ಷ ರೂಗಳನ್ನು ಠೇವಣಿ ಇಟ್ಟಿದ್ದು, ಆ ಠೇವಣಿಯಿಂದ ಬರುವಂತಹ ಬಡ್ಡಿ ಹಣವನ್ನು ಪ್ರತಿ ವರ್ಷ ಈ ಶಾಲೆಯ ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ. ಶಾಲಾ ಸ್ಕೂಲ್ಗಳಿಗೆಲ್ಲ ಅನುದಾನ ಕೊಟ್ರಿ, ಶಾಲೆನ ತಮ್ಮ ವಶಕ್ಕೆ ತಗೊಂಡು ಅಲ್ಲಿ ಆಗ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಬಡ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ನೆರವು ಮಾಡಿಕೊಟ್ರಿ. ಹಾಗೆಯೇ ಒಬ್ಬ BEd ಆಗಿರುವಂಥ ಶಿಕ್ಷಕರನ್ನು ಸಹ ಈ ಶಾಲೆಗೆ ನಿಯೋಗಿಸಿ ಅವರಿಗೆ ಪ್ರತಿ ತಿಂಗಳ ಸಂಬಳವನ್ನು ಅವರೇ ಕೊಡುಗೆ ಕೊಡ್ತಾ ಇದ್ದಾರೆ. ರೈತನ ಮಗ ಈ ಥರ ಬದುಕಿನಲ್ಲಿ ಹೋರಾಟ ಮಾಡಿ ಮುಂದೆ ಬಂದಿದ್ದಾರೆ ಅಂತಂದ್ರೆ ನಿಜವಾಗೂ ಆಶ್ಚರ್ಯಕರ. ಈ ರೀತಿಯಾಗಿ ಶ್ರಮಿಸುತ್ತಿರುವ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಗೋಪಿನಾಥ್ರವರಿಗೆ ಒಳ್ಳೆಯ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇನೆ. ಎಸ್, ನಿಮ್ಮ ಸ್ಕೂಲ್ ನೋಡಕ್ಕೆ ಬಹಳ ಖುಷಿ ಆಯ್ತು. ಸಚ್ ಅ ಫಾಂಡ್ ಮೆಮರಿ. ಇನ್ನೂ ಒಳ್ಳೆ ಕಣ್ಣು ಕಟ್ಟದಂಗೆ ಇದೆ. ನೀವು ನಿಮ್ಮ ಯು ರಿವಿಸಿಟ್ ದ ಸ್ಕೂಲ್ ಅನ್ಸ್ತವ್ರು ಹೇಳ್ತಾ ಇದ್ರು, ಇಷ್ಟು ಅಮೌಂಟ್ ನೀವು ಅಲ್ಲಿ ಇಟ್ಟಿದ್ದೀರಿ, ಸ್ಕೂಲ್ ಇಂಪ್ರೂವ್ ಆಗಬೇಕು ಅಂತ. ಯಾಕಂದ್ರೆ ನಾನು ಅಲ್ಲಿ ಅದು 100 ವರ್ಷ ಹಳೆ ಸ್ಕೂಲು, 100 ವರ್ಷ ಎಲ್ಲ ಬಿದ್ದು ಹೋಗ್ತಾ ಇದೆ. ಏನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ ಅದು ಗೌರ್ಮೆಂಟ್ ಆಸ್ಪತ್ರೆ ಇರ್ಬೋದು ಅಥವಾ ಗೌರ್ಮೆಂಟ್ ಶಾಲೆ ಇರ್ಬೋದು, ಲೇಬರ್ ಯಾರು ದಿನಗೂಲಿ ಮಾಡ್ತಾರೆ ಅವ್ರ ಮಕ್ಕಳುನೇ ಇವತ್ತು ಪ್ರೈವೇಟ್ ಸ್ಕೂಲ್ಗೆ ಹೋಗಕ್ಕೆ ಇಚ್ಛೆ ಪಡ್ತಿದ್ದಾರೆ. ಎಲ್ಲ ಹಳ್ಳಿಗಳಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ ಇದೆ ಈಗ. ಅದೇ ರೀತಿ ಈಗ ಒಬ್ಬ ನಮ್ಮ ಎಷ್ಟೋ ಜನ ಇದ್ದಾರೆ, ಅವ್ರ ಮಕ್ಕಳನ್ನ ಅವರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗಲ್ಲ. ಅದೇನೋ ಒಂದಿದು, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಲ್ಲ, ಅಲ್ಲಿ ಒಳ್ಳೆ ಔಷಧಿ ಸಿಗೋದಿಲ್ಲ. ಸೊ ಅಲ್ಲಿ ಫ್ರೀ ಆದ್ರೂ ಅಲ್ಲಿಗೆ ಹೋಗಲ್ಲ. ಎಲ್ಲ ದುಸ್ಥಿತಿಲಿದೆ. ಒಳ್ಳೆ ರೀತಿಯಲ್ಲಿ ಅದ್ಯಾವುದನ್ನೇ ಸಂಸ್ಥೆ ನಡೀತಾ ಇಲ್ಲ. ಶಾಲೆ ಇರ್ಬೋದು ಅಥವಾ ಆಸ್ಪತ್ರೆ ಇರ್ಬೋದು. ಆ ದೃಷ್ಟಿನಲ್ಲಿ ನಾನು ಸ್ವಲ್ಪ ಸಹಾಯ ಮಾಡೋಣ. ಎಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಇಲ್ಲ, ಈಗ ಮೇಸ್ಟ್ರುಗಳಿಗೆ, ಹಳ್ಳಿ ಮೇಸ್ಟ್ರುಗಳಿಗೆ ಅವರಿಗೆ ಕಂಪ್ಯೂಟರ್ ಎಜುಕೇಶನ್ ಇಲ್ಲ. ನಾನು ಹೇಳಿದೆ, ನನ್ನ ಹಣವನ್ನು ಉಪಯೋಗಿಸ್ಕೊಂಡು ಮೈಕ್ರೋಸಾಫ್ಟ್, ಸಿಸ್ಕೋ ಅವರ ಜೊತೆ ಕೊಲಾಬ್ರೇಷನ್ ಮಾಡಿ ಈ ಹಳ್ಳಿ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಶನ್, ಕಂಪ್ಯೂಟರ್ ಸಿಲೆಬಸ್ನ ಈಗ ಗೊರೂರು ಸ್ಕೂಲಲ್ಲೂ ಈಗ ಮೊನ್ನೆ ಶುರು ಮಾಡಿದ್ದಾರೆ. ರೈಟ್, ವೆರಿ ಗುಡ್, ಥ್ಯಾಂಕ್ ಯು. ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಜೊತೆ ಮಾತುಕತೆ ಮುಂದುವರಿತೆ. ಅವರ ಹಿಸ್ಟ್ರಿ ನೋಡ್ತಾ ಇದೀವಿ. ಆನಂದ್ ಕಾನ್ವರ್ಸೇಷನ್ ವಿತ್ ಕ್ಯಾಪ್ಟನ್ ಗೋಪಿನಾಥ್. ಸೈನಿಕ್ ಸ್ಕೂಲ್ ಒಂದು ಯಾವಾಗ ಶುರು ಆಯ್ತು ಸರ್? ನಿಮ್ದೇ ಫಸ್ಟ್ ಬ್ಯಾಚ್ ಇರಬೇಕು. 1962ನೇ ಇಸ್ವಿಯ ಭಾರತಕ್ಕೂ ಚೈನಾಗೂ ಯುದ್ಧವಾದ ನಂತರ ಭಾರತದ ದೊಡ್ಡ ರೀತಿಯ ಅವಮಾನ ಮತ್ತು ನಾವು ಪರಾಜಯಗೊಂಡ ನಂತರ ಚೈನೀಸದೆ, ಆಗ ನೆಹರು ಅವರು ಎಚ್ಚೆತ್ಕೊಂಡು ದೇಶದ ಕಡೆಗೆ ಸ್ವಲ್ಪ ಡಿಫೆನ್ಸ್ ಕಡೆಗೆ ಅವರು ಗಮನ ಕೊಟ್ಟರು. ಮೊದಲನೇದಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ, ಎಲ್ಲ ರಾಜ್ಯಗಳಲ್ಲಿ ರಕ್ಷಣಾ ಪಡೆಗೆ, ಮಿಲಿಟರಿಗೆ ಆಫೀಸರ್ ಆಗಿ ಸೇರಿಸೋದಕ್ಕೆ ಒಂದು ಪ್ರಿಪರೇಟರಿ ಸ್ಕೂಲ್ ಚಿಕ್ಕ ವಯಸ್ಸಿಂದಾನೇ ಅವ್ರನ್ನ ರೆಡಿ ಮಾಡಿದ್ರೆ
ಜಾಸ್ತಿ ಜನಕ್ಕೆ ಸೇರೋದಕ್ಕೆ ಅವಕಾಶ ಸಿಗುತ್ತೆ, ಒಳ್ಳೆ ಅವ್ರಿಗೆ ಕ್ವಾಲಿಟಿ ಆಫೀಸರ್ಸ್ ನ ಅವರು ಚುನಾಯಿಸಬಹುದು. ಈ ಇದರಿಂದ ಕರ್ನಾಟಕಕ್ಕೂ ಒಂದು ಸೈನಿಕ ಶಾಲೆ ಮೊದಲನೇ ಸೈನಿಕ sanction ಶಾಲೆ ಆಯ್ತು. ಶುರುವಾಗಿದ್ದು ಬಿಜಾಪುರಲ್ಲಿ. So, ನಾ ಹೇಳ್ದಂಗೆ ನನಗೆ ತೆರಗಡೆ ಆಗಿ ಇನ್ವಿಟೇಷನ್ ಲೆಟರ್ ಬಂತು, ಇಂಥ ದಿವಸ ಸೇರ್ಕೋಬೇಕು. ಅದಕ್ಕೊಂದು ದೊಡ್ಡ ಒಂದು ಪಟ್ಟಿ ಹಾಕಿದ್ರು, ಸ್ಪೋರ್ಟ್ಸ್ ಶೂಸ್ ಇರಬೇಕು, ಸಾಕ್ಸ್ ಇರಬೇಕು, ಟೂತ್ ಬ್ರಷ್ ಇರಬೇಕು, ಫಿಸಿಕಲ್ ಟ್ರೈನಿಂಗ್ ಶಾರ್ಟ್ಸ್, ಈಗ ಒಂದು ದೊಡ್ಡ ಪಟ್ಟಿ ಮಾಡಿದ್ರು. ಅದೆಲ್ಲ ನನಗೆ ಮೊದಲೇ ಬಾರಿ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಏನು ಆ ಕಾಲದಲ್ಲಿ ಟೂತ್ ಪೇಸ್ಟ್ ಅದೆಲ್ಲ ಇರಲಿಲ್ಲ. ಅಂದ್ರೆ ನಂಜನಗೂಡ್ ಆಯುರ್ವೇದಿಕ್ ಪೌಡರ್ ಇರೋದು, ಬೇವಿನ ಕಡ್ಡಿ ಇದ್ದೇ ಇದೆ. ಸೊ ನಮ್ಮ ತಂದೆ ಮೇಷ್ಟ್ರಾಗಿದ್ರಲ್ಲ, ಅದರಿಂದ ನಮ್ಮ ತಾಯಿ ತಮ್ಮ ಅವರು ಮೈಸೂರಲ್ಲಿ ಕೆಲಸದಲ್ಲಿದ್ರು. ನನ್ನನ್ನು ಅವ್ರು ಮೈಸೂರು ಕಳಿಸಿದ್ರು, ಹೋಗಿದ್ದೆಲ್ಲ ತಗೊಂಡ್ ಬಾ ಅಂತ. ಅದೆಲ್ಲ ತಗೊಂಡು ಒಂದು ಟ್ರಂಕ್, ಸ್ಟೀಲ್ ಟ್ರಂಕ್ ಎಲ್ಲ ತಗೊಂಡು ಎಲ್ಲ ಶಾಪಿಂಗ್ ಮಾಡಿ, ಅಷ್ಟು ನನ್ನ ಎಲ್ಲ ಸಾಮ್ರಾಜ್ಯ ಎಲ್ಲ ಒಂದು ಟ್ರಂಕ್ಗೆ ಹಿಡಿಯಂತ ಹೋಲ್ಡ್ ಆಲ್ ಎಲ್ಲಾದ್ರೂ ನಾವು ಮೈಸೂರಿಗೆ ಹೋಗಿ ತಗೊಂಡು ತಂದೆ ಟ್ರೈನ್ ಅಲ್ಲಿ ಕರ್ಕೊಂಡು ಹೋದ್ರು ಸೈನಿಕ ಶಾಲೆ ಬಿಜಾಪುರ್ಗೆ. ಎಜುಕೇಶನ್ ಗಿಂತ ಡಿಸಿಪ್ಲಿನ್ ಮುಖ್ಯ. ಡಿಸಿಪ್ಲಿನ್ ಎಲ್ಲದಕ್ಕೂ ಒಂದು ಸಮತೋಲನವಾಗಿರುತ್ತೆ. ಆ ದೃಷ್ಟಿಯಲ್ಲಿ ನನ್ನ ತಂದೆ ನನ್ಗೆ ಅವ್ರಿಗೆ ಬಹಳ ಹೆಮ್ಮೆ ಇತ್ತು. ಸ್ವಲ್ಪ ಅವ್ರು ಯಾವತ್ತಿನೂ ಅವರು ಗಾಂಧಿವಾದಿಗಳು, ಅವ್ರು ಜೈಲ್ಗೂ ಹೋಗಿದ್ರು. ಅವ್ರಿಗೇನು ಅಂದ್ರೆ ಒಬ್ಬ ಮಗ ಮಿಲಿಟರಿಗೆ ಸೇರಿದ್ರೆ ಒಂದು ಒಳ್ಳೆ ಹೆಮ್ಮೆ ಇರ್ತದೆ ಊರಿಗೆ. ಅವ್ರಿಗೆ ಮದರ್ಸ್ ರಿಯಾಕ್ಷನ್? ತಾಯಿಗೆ ಸ್ವಲ್ಪ ಇಷ್ಟ ಇರಲಿಲ್ಲ ಎಲ್ಲ ತಾಯಿಯರ ಹಂಗೆ. ಅದ್ರ ತಂದೆ ಏನು ಅಂದ್ರೆ ಹೋಗು ಹೊರಗಡೆ ಸೈನಿಕ ಆಗ್ಬೇಕು ಸೈನಿಕ ಆಗು. ನಿಮ್ಮ ಸೈನಿಕ್ ಸ್ಕೂಲಲ್ಲಿ ನಿಮಗೆ ನಿಮ್ಮ ಕ್ಲಾಸ್ಮೇಟ್ಸ್, ನಿಮ್ಮ ಫ್ರೆಂಡ್ಸ್, ಅವ್ರ ಹೆಸರುಗಳು ಏನೋ ನೆನಪಿದೆ ನಿಮಗೆ? ಬಹಳ ಚೆನ್ನಾಗಿ ನೆನಪಿದೆ. ಅವರೆಲ್ಲ ಇನ್ನೂ ನನ್ನ ಜೊತೆ, ಅವರ ಜೊತೆ ಇದೀನಿ ನಾನು. ಟಚ್ ಅಲ್ಲಿ ಇದ್ದೀರಾ? ಎಲ್ಲರ ಜೊತೆ ಟಚ್ ಅಲ್ಲಿ. ಇದೇನೋ ಇದೆ ನಿಮ್ಗೆ, ನಿಮ್ಗೇನಾದ್ರು ಮೆಮೊರಿ ಬರುತ್ತಾ ಗೊತ್ತಿಲ್ಲ. ಇದೊಂದು ಖರ್ಚೀಫ್ ಇದೆ, ಖರ್ಚಿ ಫುಲ್ ಬಟನ್ ಇದೆ. ಇದಕ್ಕೂ ನಿಮಗೂ ಏನ್ ಸಂಬಂಧ ನನಗಂತೂ ಗೊತ್ತಿಲ್ಲ, ನೀವು ಹೇಳ್ಬೇಕು. ಎನಿ ಸ್ಟೋರಿ ವಿತ್ ದಿಸ್? ಯಾಕಂದ್ರೆ ನಾವು ಇಂಡಿಯನ್ ಅಲ್ಲಿ ಇದ್ದಾಗ ಅವ್ರು ಏನು ಅಂದ್ರೆ ಅವರಲ್ಲಿ ಒಂದು ಡಿಸಿಪ್ಲಿನ್ ಇತ್ತು. ಅಂದ್ರೆ ನಾವು ಡ್ರೆಸ್ ಮಾಡ್ಕೊಂಡಾಗ ಪರ್ಫೆಕ್ಟ್ ಆಗಿ ಡ್ರೆಸ್ ಮಾಡ್ಕೋಬೇಕು, ಶೇವ್ ಮಾಡ್ಕೋಬೇಕು, ಬಟ್ಟೆನಲ್ಲಿ ಶೂನಲ್ಲಿ ಪಾಲಿಶ್ ಇರ್ಬೇಕು, ಐರನ್ ಆಗಿರ್ಬೇಕು, ಪರ್ಫೆಕ್ಟ್ ಐರನ್ ಆಗಿರ್ಬೇಕು. ಒಂದು ಚೂರು ಹೆಚ್ಚು ಕಮ್ಮಿ ಇದ್ರು ನಮ್ಮ ಸೀನಿಯರ್ ನಮ್ಗೆ ಬುದ್ಧಿ ಕಲ್ಸೋದು ಹೇಗೆ. ಓಕೆ. ಆಗ ಒಂದು ಸಲ ನನಗೆ ಇನ್ನೂ ಜ್ಞಾಪಕ, ಬೆಳಗ್ಗೆ ಎದ್ದಾಗ ನೋಡಿದೆ ನಾನು, ಒಂದು ಬಟನ್ ಇರಲಿಲ್ಲ, ಶರ್ಟ್ ಇಲ್ಲ. ಲೇಟ್ ಆಗಿ ಹೋದ್ರೆ ಪನಿಷ್ಮೆಂಟ್ ಸಿಗುತ್ತೆ, ಬಟನ್ ಹಾಕಕ್ ಹೋದ್ರೆ ಲೇಟ್ ಆಗುತ್ತೆ. ಆದ್ರಿಂದ ಏನ್ ಮಾಡಿದೆ, ಬಟನ್ ಇಲ್ದೇನೆ ಮುಚ್ಕೊಂಡು ಹೊರಡೋದೆ, ಹೆಂಗದು ತಪ್ಪಿಸ್ಕೋಬಹುದು ಅಂತ. ಸಿಗಾಕೊಂಡ್ರೆ ಅದಕ್ಕೂ ಪನಿಷ್ಮೆಂಟ್ ಸಿಗಿದೆ. ಒಬ್ಬ ನೋಡ್ದ ನನ್ನ ಸೀನಿಯರ್, ಯಾವಾಗ ನೋಡ್ದ ಇಲ್ಲಿ ಬಟನ್ ಇಲ್ಲ ಅಂತ, ಅವೇನ್ ಮಾಡ್ದೆ, ಮೇಲಿಂದ ಕೆಳಕ್ಕೆ ಅಷ್ಟು ಎಲ್ಲ ಬಟನ್ ಕಿತ್ ಹಾಕ್ಬಿಟ್ಟ. ಅಂದ್ರೆ ಈಗ ಹೋಗೋ ಹಂಗಿಲ್ಲ ಕ್ಲಾಸ್ಗೆ, ಹೋಗಿ ಬೇರೆ ಶರ್ಟ್ ಹಾಕೊಂಡ್ ಬಾ ಅಂತ ಇದು ಮಾಡ್ಕೊಂಡ್ ಬಾ ಅಂತ. ಆಮೇಲೆ ಅದು ಅಷ್ಟಿಗೆ ಬಿಡ್ಲಿಲ್ಲ ಅವನು. ರಾತ್ರಿ ಏನ್ ಮಾಡ್ದ ಅಂದ್ರೆ, ನನ್ನ ಸಾಯಂಕಾಲ 10 ಗಂಟೆಗೆ ಊಟ ಎಲ್ಲ ಆದ್ಮೇಲೆ ಕರೆದು ಬಿಟ್ಟು ಒಂದು ಕರ್ಚೀಫ್ ತಗೊಂಡು, ಈ ಕರ್ಚೀಫ್ ಬರ್ತಿ ನೀನು ಗುಂಡಿ ಹೊಲಿ ಅಂತ ನನಗೆ ಒಂದು ಶಿಕ್ಷೆ ಕೊಟ್ಟ. 500 ಬಟನ್ ಹೊಲಿರಿ ಅಂತ ಹೇಳಿದ್ರಂತೆ. ಆದ್ರಿಂದ ಅವತ್ತಿಂದ ನಾನು ಯಾವ ಕಾರಣಕ್ಕೂ ಬಟನ್ ಇಲ್ಲದೆ ಶರ್ಟ್ ಹಾಕೊಳ್ಳೋದಿಲ್ಲ. ನೋಡಿ, ಈ ಕರ್ಚೀಫ್ ಅಲ್ಲಿ ನಾವು 1300 ಬಟನ್ ಹೊಲಿದಿದ್ದೀವಿ. ಸೊ ಡಬಲ್ ಪ್ರಮೋಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೈನಿಕ್ ಸ್ಕೂಲಿಂದ ನೀವು NDA ಹೋದ್ರಿ, NDA ನಂತರ IMA ಹೋಗ್ತೀರಿ. NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಅದು 3 ವರ್ಷ. ಅಲ್ಲಿ ಆರ್ಮಿ, ಏರ್ ಫೋರ್ಸ್, ನೇವಿ 3 ಜನ ಇರ್ತಾರೆ NDA ಅಲ್ಲಿ. ಓಕೆ. ಸೊ ಅದನ್ನ ಮಾಡಿದ ಮೇಲೆ ಆರ್ಮಿನಲ್ಲಿರೋರು, ಭೂಸೇನಲ್ಲಿ ಇರೋರು ಡೆಹ್ರಾಡೂನ್ಗೆ ಹೋಗ್ತಾರೆ ಫಾರ್ ಆಫೀಸರ್, ಫೈನಲ್ ಆಫೀಸರ್ಸ್ ಟ್ರೈನಿಂಗ್. ಅದು ಡೆಹ್ರಾಡೂನ್ ನಲ್ಲಿ 1 ವರ್ಷ ಟ್ರೈನಿಂಗ್. ಮಿಲಿಟರಿನವರು, ಆರ್ಮಿನವರು, ಜಯಂತ್ ಪೂವಯ್ಯ, ಸ್ಯಾಮ್ಯುಲ್ ನೋಡಿದ್ರಲ್ಲ, ಅವರೆಲ್ಲ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋದ್ವಿ, ಅಲ್ಲಿ 1 ವರ್ಷ. ಸೊ ನಿಮ್ಮ ಯುದ್ಧದಲ್ಲಿ ನೀವು ಭಾಗವಹಿಸಂತ ರೋಲ್ ಏನಿತ್ತು ನಿಮ್ಮ ಇಂಡೋ ಬಾಂಗ್ಲಾದೇಶ್ ವಾರ್ ಇದ್ದಾಗ? ಈ ಬಾಂಗ್ಲಾದೇಶ ಯುದ್ಧ ಶುರುವಾದಾಗ ರೆಜಿಮೆಂಟ್ ಅನ್ನ ಬಾಂಗ್ಲಾದೇಶಿಗೆ ಕಳಿಸಿದ್ರು. ಅಂದ್ರೆ ಯುದ್ಧ ಶುರು ಆಗಿದ್ದ 4 ತಿಂಗಳ ಮುಂಚೆನೇನೆ ನಾವೆಲ್ಲ ಬಾಂಗ್ಲಾದೇಶ ಒಳಗಡೆ ನುಗ್ಗಾಗಿತ್ತು. ರೆಜಿಮೆಂಟ್ ಜೊತೆ ನಾನು ಸೇರ್ಕೊಂಡೆ. ಆಗ ಮೊದಲು 1-2 ತಿಂಗಳು ನಾನು ನಮ್ಮ ಕಮಾಂಡಿಂಗ್ ಆಫೀಸರ್ ಜೊತೆ ಇದ್ದೆ, ಅವರಿಗೆ ಸಹಾಯಕನಾಗಿ. ಅವರು ಒಬ್ರು ಕರ್ನಲ್ KLK ಸಿಂಗ್ ಅಂತ, ಆಮೇಲೆ ಜನರಲ್ ಆದ್ರು. ಆಮೇಲೆ ಯಾವಾಗ ಯುದ್ಧ ಪೂರ್ತ ಇದಾಯ್ತು, ಭಯಂಕರವಾಗಿ ಶುರುವಾಯ್ತು, ಶುರುವಿನಲ್ಲಿ ಕೆಲವು ಆಫೀಸರ್ಗಳು ಇಂಜರಿ ಆಯ್ತು, ಅವ್ರಿಗೆ ಪೆಟ್ಟಾಯ್ತು, ಕೆಲವರು ಸತ್ತೋದ್ರು. ಆಗ ಅವ್ರನ್ನ ಜಾಗವನ್ನು ತುಂಬೋದಕ್ಕೆ ನಾನು ನಮ್ಮ ಗನ್ ಪೊಸಿಷನ್ಗೆ ಹೋದೆ, ಎಲ್ಲಿಂದ ನಾವು ಗನ್ಗಳನ್ನ ಚಲಾಯಿಸ್ತೀವಿ. ಸೊ ಅದು ಒಂದು ತರದ ಘೋರ ಯುದ್ಧದ ಒಂದು ರೋಮಾಂಚನವೂ ಇರುತ್ತದೆ, ಅದರ ಘೋರವೂ ಇರ್ತದೆ. ಯಾಕೆ ನಿಮ್ಮ ಸ್ನೇಹಿತರು ಮಡ್ದಾಗ, ಅವನು ಶತ್ರು ಇರ್ಬೋದು, ಅವನು ಮಡ್ದಾಗ್ಲೂ ಏನು ಜೀವನದಲ್ಲಿ ಒಂದು ತರದ ಯಾಕೆ ನಾವು ಹೀಗೆ ಹೊಡೆದಾಡ್ತಾ ಇದ್ದೀವಿ ಅನ್ನೋ ಒಂದು ಭಾಸ ಬರ್ತದೆ. ಸೊ ಬಾಂಗ್ಲಾದೇಶಲ್ಲಿ ನಾವು 4 ತಿಂಗಳಿದ್ವಿ. ಯುದ್ಧ ಮುಗಿದ ಮೇಲೆ ನಾವು ವಾಪಸ್ ಮತ್ತೆ ಇಂಡಿಯಾಗೆ ಬಂದ್ವಿ. ಓಕೆ. ನಿಮ್ ಬುಕ್ ಅಲ್ಲಿ ಒಂದು ಹುಡುಗಿ ಬಗ್ಗೆ ಮೆನ್ಷನ್ ಆಗಿದೆ, ತಿರುವನಂತಪುರಮಲ್ಲಿ, ಅದ್ರ ಬಗ್ಗೆ ಹೇಳಿ. ನಮ್ಗೆಲ್ಲ ಮಿಲಿಟರಿಲಿದ್ದಾಗ ನಮ್ ಕೆಲವು ಫ್ರೆಂಡ್ಸ್ ಇರ್ತಾ ಇದ್ರು, ಏನು ಗರ್ಲ್ ಫ್ರೆಂಡ್ ಅಂತ ಹೇಳ್ತೀರಿ,
ನಾವು 3 ಜನ ಆಫೀಸರ್ಸ್ ಇದ್ವಿ. ಒಬ್ರು ಜನರಲ್ ಕೊಚ್ಚಿಗನ್ ಅಂತ, ಇನ್ನೊಬ್ರು ಸುರೇಶ್ ರಾವ್ ಬ್ರಿಗೇಡಿಯರ್, ನಮಗೆಲ್ಲ ಆಗ 22-23 ವರ್ಷ. ಮುಸ್ಲಿಂ ಹುಡುಗಿ. ಆಗ ಅವಳಿಗೆ ಅವ್ರ ತಂದೆಗೆ ಯಾವಾಗ ಗೊತ್ತಾಗೋಯ್ತು ಹೀಗೆ ಏನೋ ಆ ಹುಡುಗಿ ನಮ್ಮ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ ಅಂತ, ಅವ್ರೇನ್ ಮಾಡಿದ್ರು, ಕೂಡ ಹಾಕ್ಬಿಟ್ಟು ಮದುವೆಗೆ ಫಿಕ್ಸ್ ಮಾಡ್ಬಿಟ್ರು. ನಾನು ಆಗ ಇನ್ನೂ ಮದುವೆ ತೀರ್ಮಾನ ಮಾಡಲಿಕ್ಕೆ ನನಗಿನ್ನೂ ಆಗಿನ್ನು 21-22 ವರ್ಷ. ನಾನು ಮದುವೆಗೆ ತೀರ್ಮಾನ ಮಾಡಿಲ್ಲ, ಆದರೆ ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಿ. ಸೊ ಆ ಹುಡುಗಿ ನನಗೆ ಅವಳು ಹೇಳಿದ್ಲು, ಹೀಗೆ ನಾನು ಮದುವೆ ಆಗೋಕೆ ಇಷ್ಟ ಇಲ್ಲದೆ ಪರವಾಗಿಲ್ಲ, ಆದರೆ ನನ್ನ ಕೂಡ ಹಾಕ್ಬಿಟ್ಟಿದೆ, ನನಗೂ ಈಗ ಮದುವೆ ಆಗೋಕೆ ಇಷ್ಟ ಇಲ್ಲ, ನಾನು ಇನ್ನೂ ಓದ್ತಾ ಇದ್ದೀನಿ. ಅವಳಿನ್ನೂ ಫಸ್ಟ್ BA ಸೆಕೆಂಡ್ BA ಓದ್ತಾ ಇದ್ಲು, ಹಾಸ್ಟೆಲಿದ್ದು. ಅವರ ತಂದೆ ತಾಯಿಗಳೆಲ್ಲ ಇದರಲ್ಲಿದ್ದರು, ಫಾರಿನ್ನಲ್ಲಿ, ಮಿಡ್ಲ್ ಈಸ್ಟಲ್ಲಿ. ಬಂದು ಏನಾದರೂ ಮಾಡಿ ನನ್ನ ಕಾಪಾಡು ಅಂತ. ಏನು ಮಾಡೋದು ಈಗ ಹಿಂಗಾಗೋಯ್ತಲ್ಲ ಅಂತ. ಹೀಗೆ ಆಮೇಲೆ ರಾತ್ರಿ ಕರೆಕ್ಟಾಗಿ 12 ಗಂಟೆ ಹೊತ್ತಿಗೆ 2 ಮೋಟರ್-ಸೈಕಲ್, ಒಂದು ಮೋಟರ್-ಸೈಕಲ್ ನಾನು, ಇನ್ನೊಂದು ಮಾಡಿದ ನನ್ನ ಫ್ರೆಂಡು ಸಹಾಯಕ್ಕೆ ಹೋಗಿ ಆ ಮನೆ, ಅದೊಂದು 8 ಅಡಿ ಎತ್ತರದ ಗೋಡೆ ಇತ್ತು, ಅದ್ರ ಮೇಲೆ ಹತ್ತಿ ಆ ಗೋಡೆಯಿಂದ ಆ ಕಡೆಗೆ ದಾಟಿ ಆ ಹುಡುಗಿ ಫಸ್ಟ್ ಫ್ಲೋರ್ ಇದ್ಲು, ಅವಳನ್ನ ಹೊರಗಡೆ ಕರ್ಕೊಂಡು ಬಂದು ಮತ್ತೆ ಅವಳನ್ನ ಗೋಡೆಯಿಂದ ಹತ್ತಿಸಿ ಮೋಟರ್-ಸೈಕಲ್ ಗೋಡೆ ಮೇಲೆ ಕೂತಿರುವಾಗ ಇನ್ನೂ ಜ್ಞಾಪಕ, ಅಕ್ಕಪಕ್ಕದ ನಾಯಿಗಳೆಲ್ಲ ಅದೇ ತರದ ಮೂರ್ಖತನ ಅದು ನಾ ಮಾಡಿದ್ದು. ಬಟ್ ಆಗ ಮಾಡುವ ಪರಿಸ್ಥಿತಿ ಇತ್ತು. ಮಾಡಿ ಆ ಹುಡುಗಿನ ನಾನು ಕರ್ಕೊಂಡು ಬಂದು ರಾತ್ರಿ ನಮ್ಮ ಸ್ನೇಹಿತರು ಒಂದು ಫೋನ್ ಮಾಡಿ ಅವಳಿಗೆ ಕೆಲಸ ಸಿಗೋವರೆಗೂ ಬೆಂಗಳೂರಲ್ಲಿ ಇಟ್ಕೋ ಅಂತ ಹೇಳಿ ಕಳಿಸಿದ್ದೆ ನಾನು. ರೈಟ್, ಒಳ್ಳೆ ಫಿಲ್ಮ್ ಸ್ಟೋರಿ ತರ ಇದೆಯಲ್ಲ ಸರ್. ಅದೆಲ್ಲ ಬರೀ ಮೇಕಪ್ ಹಾಕೊಂಡು ಸಿನಿಮಾದಲ್ಲಿ ಮಾಡ್ತೀವಿ, ರಿಯಲ್ ಲೈಫ್ ಅಲ್ಲಿ ಮಾಡ್ಬಿಟ್ಟಿದ್ದಾರೆ ಸಾಹೇಬ್ರು. ಈ ತಂದೆ ಒಂದು ಥ್ಯಾಂಕ್ ಯು ನೋಟ್ ಕಳ್ಸಿದ್ರು ಅಟ್ಲೀಸ್ಟ್. ಕೊನೆಗೆ ಏನಾಯ್ತು? ಯಾರು ಆಮೇಲೆ ಹೋಗ ಹುಡುಗಿಗೆ ನಾನು ಒಂದು 5,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ. ತಿಂಗಳಾದ್ಮೇಲೆ ನಮ್ಗೆ ಕರೆದ್ಬಿಟ್ಟು ನನಗೆ ನಿನ್ನ 5,000 ವಾಪಸ್ ಆಗುವಂತ ಕೊಟ್ಟರು. ಓಕೆ, ನನ್ನ ಜೊತೆ ಇದ್ದಾರೆ ಕ್ಯಾಪ್ಟನ್ ಗೋಪಿನಾಥ್ ಅವರು. 7 ವರ್ಷ ಆರ್ಮಿಯಲ್ಲಿ ಇದ್ರಿ. ಒನ್ ಫೈನ್ ಡೇ ಯು ಡಿಸೈಡ್ ಟು ಕ್ವಿಟ್ ದ ಆರ್ಮಿ. ವೈ? ಒಂದು 8 ವರ್ಷ ಆದ್ಮೇಲೆ ಏನೋ ಒಂದು ತರದ ಗೀಳಿತ್ತು, ವಾಪಸ್ ಹಳ್ಳಿಗೆ ಹೋಗೋಣ, ಆಮೇಲೆ ಜೀವನದಲ್ಲಿ ಇನ್ನೂನೆ ಹೊಸ ಕ್ಷೇತ್ರಗಳನ್ನ ನೋಡೋಣ. ಆ ದೃಷ್ಟಿನಲ್ಲಿ ಒಂದ್ ದಿವಸ ನಾನು ರಾಜೀನಾಮೆ ಕೊಟ್ಟೆ. ನನಗೆ ಆವಾಗ ಸಿಕ್ಕಿದ್ದು 6,350 ರೂಪಾಯಿ ಹಣ ಇಟ್ಕೊಂಡು ವಾಪಸ್ ನಾನು ಹಳ್ಳಿಗೆ ಬಂದೆ. ತಂದೆಗೆ ಬಹಳ ಶಾಕ್ ಆಯ್ತು, ಇದೇನು ಹಿಂಗೆ ಮೂರ್ಖತನ ಮಾಡ್ಬಿಟ್ಟ, ಇಷ್ಟೆಲ್ಲ ನಾವು ಕಷ್ಟಪಟ್ಟು ಸೈನಿಕ್ ಸ್ಕೂಲ್ ಹಾಕಿ NDA ಇದೆಲ್ಲ ಮಿಲಿಟರಿಯಲ್ಲಿ ಮಾಡಿ. ಆಗ ನನಗಿನ್ನು 27 ವರ್ಷ ಆಗ್ತಾನೆ. ಗೊರೂರಿನಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ರು. ಆ ಅಣೆಕಟ್ಟು ಕಟ್ಟಿದ್ರಿಂದ ಒಂದು 60 ಸಣ್ಣ ಗ್ರಾಮಗಳು ಮುಳುಗೋದ್ವು. ಸೊ ನಾನು ಊರಿಗೆ ಬಂದಾಗ ಇದು 1378ನೇ ಇಸ್ವಿ. ಎಲ್ಲೆಲ್ಲಿ ಹೋದ್ರು ಒಂದೇ ಮಾತು, ನಿರಾಶ್ರಿತರಾದ್ರು. ಓವರ್ ನೈಟ್ ಅವರೆಲ್ಲ ರೆಫ್ಯೂಜಿಗಳಾಗ್ಬಿಟ್ರು. ಬಟ್ ಇವ್ರು ಈ ಕತೆ ನೀವು ಕೇಳಿದಿರಾ? Mr. Gopinath and Veena, we're friends from 40 years. Please continue. We just want to give you a surprise and then continue. ಸೊ ಆಗ ನಾನು ವಾಪಸ್ಸು ಗೌರೂರಿಗೆ ಬಂದಾಗ ನಾನು ಏನೂ ಇರ್ಲಿಲ್ಲ, ಕನಸೊಂದು ಬಿಟ್ಟು ಏನೂ ಇರ್ಲಿಲ್ಲ. ನಮ್ಮ ತಂದೆ ಕೇಳಿದೆ, ನಮ್ಮ ಜಮೀನು ಏನಾಯ್ತು? ಅದು ಮುಳುಗಡೆ ಆಯ್ತು. ಆಗ ನನಗಿನ್ನೂ ಜ್ಞಾಪಕ, ನನ್ನ ಹತ್ರ ಮೋಟರ್-ಸೈಕಲ್ ಇರಲಿಲ್ಲ, ಇವರೇ ನನಗೆ ಮೋಟರ್-ಸೈಕಲ್ ಕೊಟ್ಟಿದ್ರು. ನಾನು ಮೋಟರ್-ಸೈಕಲ್ ಅಲ್ಲಿ ಹೋಗಿ ಜಮೀನು ಹುಡುಕಕ್ಕೆ, ಸರ್ಕಾರ ಕೊಟ್ಟಿರೋ ಜಮೀನು ಎಲ್ಲಿದೆ ಅಂತ. ಅದು ಜಾವಗಲ್ ಬಳಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿತ್ತು. ಅಲ್ಲಿಂದ ರಸ್ತೆ ಇರಲಿಲ್ಲ, ಕಾಡೊಳಗಡೆ ನಡ್ಕೊಂಡು ಹೋಗಿ ಇದೇ ನಿಮಗೆ ಕೊಟ್ಟಿರೋ ಜಮೀನು ಅಂತ. ಒಂದು ನಮ್ಮ ತಂದೆಗೆ ಒಂದು 7 ಎಕರೆ, ನಮ್ಮ ತಂದೆ ಬ್ರದರ್ಸ್ಗೆ ಒಂದು 7 ಎಕರೆ, ಎಲ್ಲ ಸೇರಿ ಒಂದು 20-30 ಎಕರೆ ಕೊಟ್ಟಿದ್ರು. ಹಿಂದೆ ಹಳೆ ಕತೆ ತಿರ್ಕಾ ಕನಸ್ಕೊಂಡು ಊಟನ ಚೆಲ್ಕೊಂಡೆ ಅಂತ. ಸೊ ಅದೇ ರೀತಿ ನಾನು ಏನೋ ಒಂದು ವಯಲಿನ್ ಬಂದಿದೆಯಲ್ಲ ಸರ್, ಐ ಡೋಂಟ್ ನೋ ಸರ್. ಇವ್ರು ದಿಢೀರ್ ಏನೋ ಕಳಿಸಿರ್ತಾರ ಮುಳುಗರು. ಇಲ್ಲಿ ಗೋಪಿನಾಥ್ ಅವ್ರು ಇದ್ದೀರಾ, ನೀವಿದ್ದೀರಾ, ವಯಲಿನ್ ಇದೆ. ಇದ್ರ ಹಿಂದೆ ಏನೋ ಒಂದು ಕತೆ ಇದೆ, ನಂಗೆ ಗೊತ್ತಿಲ್ಲ. What do you think? I can't make it. ಲಂಡನ್ಗೆ ಹೋಗ್ಬೇಕಾಯ್ತು. ವಾಟ್ ಇಸ್ ದ ಸ್ಟೋರಿ ಸರ್? ಅವ್ರ ತಾಯಿ ಒಂದು ಈ ಪಿಟಲ್ ಇಟ್ಕೊಂಡಿದ್ರು. ಇದ್ರ ಬಗ್ಗೆ ನಮಗೂ ಗೊತ್ತಿರ್ಲಿಲ್ಲ, ಅವನಿಗೂ ಗೊತ್ತಿರ್ಲಿಲ್ಲ. ಆ ಟೈಮ್ನಲ್ಲಿ ಅವಾಗ ತಕ್ಷಣ ಓದಿದ್ದ ಅವನು ಒಂದು ಪುಸ್ತಕ. ಇವನು ವೊರೇಷಿಯಸ್ ರೀಡರ್. ನೋಡಿ, ಈ ತರ ಒಂದು ವಯಲಿನ್ ಸಿಕ್ಕಿದೆ, ಆ ವಯಲಿನ್ ಒಳಗಡೆ ಸ್ಟ್ರಾಡಿವೇರಿಯಸ್ ಅಂತ ಬರ್ದಿದೆ ಅಂತ ಹೇಳಿದ್ರು. ಸ್ಟ್ರಾಡಿವೇರಿಯಸ್. ಆಗ ಏನಾಯ್ತು, ಇದು ಹೆಂಗಪ್ಪ ಇದನ್ನ ವೆರಿಫೈ ಮಾಡೋದು? ಆ ಟೈಮ್ ನಲ್ಲಿ ಗೋಪಿ ಪ್ರಕಾರ, ವಿಚ್ ವಾಸ್ ಕರೆಕ್ಟ್, 3,50,000 ಪೌಂಡ್ಸ್ ಒಂದು ವಯಲಿನ್ ವ್ಯಾಲ್ಯೂ. ಇವತ್ತಿನ ವ್ಯಾಲ್ಯೂ ಅದಕ್ಕೆ ಹತ್ರ $2 million ಇರ್ಬೋದು. ಗೋಪಿ ಹೇಳಿದ್ದು, ಹೆಂಗಪ್ಪ ಇದನ್ನ ವೆರಿಫಿಕೇಶನ್ ಮಾಡೋದು? ಇದು ಇಟ್ಸ್ ಅನ್ ಆಂಟಿಕ್ ಪೀಸು, ಹೆಂಗಾದ್ರೂ ನಾವು ವೆರಿಫೈ ಮಾಡ್ಕೋಬೇಕು. ಇದೇನೋ ಮಾರ್ಬಿಟ್ರೆ ನಮ್ಗೆ ಅದೇ ಪ್ರೈಸ್ ಬಂತು ಅಂದ್ರೆ ನಾವು ಊರೆಲ್ಲ ಪ್ರಪಂಚವೇ ತಿರುಗ್ತಾ ಇರ್ಬೋದು, ಯಾವ್ದು ಪ್ರಾಬ್ಲಮ್ ಇರೋದಿಲ್ಲ. ಸೊ ಇಬ್ರು ಒಂದು ಐಡಿಯಾ ಮಾಡ್ಕೊಂಡ್ವಿ, ಇದನ್ನ ಲಂಡನ್ಗೆ ಹೋಗ್ಬೇಕಾಗತ್ತೆ. ಗೋಪಿ ಪ್ರಕಾರ ಇಂಡಿಯಾನಲ್ಲಿ ಯಾರೂ ಇಲ್ಲ ಇದನ್ನ ವೆರಿಫೈ ಮಾಡೋಕ್ಕೆ, ಇನ್ಫಾರ್ಮೇಶನ್ ಕರೆಕ್ಟಾಗೇ ಇತ್ತು.
ಸರಿ ನಾವು ಲಂಡನ್ಗೆ ಹೊರಟ್ವಿ ಇದು ತಗೊಂಡು. ನೆಟ್ಟಿಗೆ ಸಾತ್ಬಿ ಲೀಡಿಂಗ್ ಆಕ್ಷನರ್ಸ್ ಅವ್ರ ಹತ್ರ ಹೋದ್ವಿ. ನೋಡಿದ್ರು ಗೋಪಿ ವಾಸ್ ಪ್ರೆಗ್ನೆಂಟ್ಲಿ ಎಕ್ಸ್ಪೆಕ್ಟೆಂಟ್ ಫಾರ್ ಗುಡ್ ಪ್ರೈಸ್. ನಮ್ಮ ಅದೃಷ್ಟಕ್ಕೆ ನೋಡ್ಬಿಟ್ಟು ಒಂದು 15 ನಿಮಿಷದಲ್ಲಿ ತಕ್ಷಣ ಹೇಳಿದ್ರು, ಐ ಥಿಂಕ್ ಯು ಶುಡ್ ಗಿವ್ ದಿಸ್ ಟು ಯುವರ್ ಚಿಲ್ಡ್ರನ್ ಟು ಲರ್ನ್ ವಯಲಿನ್. ಬಟ್ ವಾಟ್ ಇಸ್ ಇಂಪಾರ್ಟೆಂಟ್ ಇನ್ ಆಲ್ ದಿಸ್ ಅಂದ್ರೆ ವಿ ವರ್ ರೆಡಿ ಟು ಎಕ್ಸ್ಪ್ಲೋರ್. ವಾವ್, ಅದೇ ಹೇಳ್ತಿರೋದು. ಸೊ ಒಂದು ವಯಲಿನ್ ಇಟ್ಕೊಂಡು ಇಬ್ರು ಲಂಡನ್ ವರ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದು. ಸಿಗ್ತಾ ಇರ್ಲಿಲ್ವಾ? ಎಕ್ಸಾಕ್ಟ್ಲಿ. ಅದು ಸಿಕ್ಕಿದ್ರೆ ಇವತ್ತು ಬೇರೆ ವಿಚಾರ ಇರ್ತಾ ಇತ್ತು. ಹೌದು. ಬಟ್ ಇವತ್ತು ಮಾತಾಡಕ್ಕಾದ್ರೂ ಸಿಗ್ತಲ್ಲ ಅಷ್ಟು. ವೀಣಾ ಅವರೇ, ಆಕ್ಚುಲಿ ಥ್ಯಾಂಕ್ಸ್ ಟು ಹಿಮ್ ಶಿ ಇಸ್ ಮೈ ವೈಫ್ ಟುಡೇ. ಹೌದಾ? ಹೇಗೆ ಅದು? ಗೋಪಿ ಹತ್ರ ಹೇಳಿದೆ ಹೆಂಗಪ್ಪ ಮಾಡೋದು ಇದನ್ನ, ಐ ಹ್ಯಾವ್ ಟು ಪ್ರಪೋಸ್ ಟು ಹರ್ ಅಂತ. ಅವನ ಐಡಿಯಾ ಕೊಟ್ಟ ನನಗೆ. ಕೋವಲಂ ಅಶೋಕನಲ್ಲಿ ಇದ್ವಿ. ಇಲ್ಲಿಂದಾನೆ ಫೋನ್ ಮಾಡ್ಬಿಡು, ಯಾಕೆ ಇವತ್ತು April 1st, ಅವಳು ಇಲ್ಲ ಅಂದ್ರೆ ನೀ ಸೇಫ್ ಅಲ್ಲ. April 1st ತಾನೆ. ಸೊ ಪ್ರಪೋಸ್ ಮಾಡಿದ್ದೆ April 1st ದಿನ ನೀವು? ಹೌದು. April 1st ದಿವಸ ನನಗೆ ಕಾಲ್ ಬಂತು ಇವರಿಂದ, ವಿಲ್ ಯು ಮ್ಯಾರಿ ಮೀ ಅಂತ. I said yes. April 1st. You could also take a I could chance. also take a chance. Yeah. So ಮದುವೆ ಆಗ್ಬಿಡ್ತು ನಮ್ದು. ಮದುವೆ ಹೊಸದಲ್ಲಿ ಕ್ಯಾಪ್ಟನ್ ಕಂಡ್ರೆ ಬಹಳ ಕೋಪ ಅಂತ ನಿಮಗೆ? ಹೌದು. ಹನಿಮೂನಿಗೆ ಅವರೇ ಅರೇಂಜ್ ಮಾಡಿದ್ರು ಎಲ್ಲ. ಓಕೆ. ನಿಜವಾಗ್ಲೂ ಅದು ಮೆಮೊರೇಬಲ್. ಬಿಕಾಸ್ ಅಲ್ಲಿ ಟ್ರಿವಾಂಡ್ರಮ್ಗೆ ಹೋದ್ವಿ ಇಬ್ರು. ಅದೇ ಬುಲೆಟ್ ಮೋಟರ್ ಸೈಕಲ್ ಟ್ರೈನ್ ಒಳಗೆ ಹಾಕಿ ಹನಿಮೂನ್ ನೀವು ಮೋಟರ್ ಸೈಕಲ್ ತೊಗೊಂಡು ಹೋದ್ರ ನೀವು? ಸೊ ನಾವಿಬ್ರೆ ನಾವು ಎಲ್ಲಾದ್ರೂ ಹೋಗೋಣ ಅಂತ ಇತ್ತು ನನ್ ಮನಸ್ಸಲ್ಲಿ. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಇವ್ರು ಮತ್ತೆ ಇವ್ರ ಆರ್ಮಿ ಫ್ರೆಂಡ್ಸ್ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋದ್ರು ನಮ್ಮನ್ನ. ಆಮೇಲೆ ಅಲ್ಲಿ ರೂಮ್ಸ್ ಇಲ್ಲ, ಏನಿಲ್ಲ. ಯಾವ್ದೋ ಒಂದು ಎಸ್ಟೇಟ್ ಒಳಗೆ ಹೋಗಿ ಅಲ್ಲಿ ಯಾವ್ದೋ ಒಂದ್ ಜಾಗ ಹುಡುಕಿ ಒಂದ್ ರೂಮ್ ಎಲ್ಲೋ ಒಂದ್ ಕಡೆ ಸಿಕ್ತು. ಅಲ್ಲಿ ಏನೇ ಇರ್ಲಿಲ್ಲ ಆ ರೂಮಲ್ಲಿ, ಬರೀ ಧೂಳು ಮತ್ತೆ ಹಳೆ ನ್ಯೂಸ್ ಪೇಪರ್ಗಳು. ಸೊ ಆ ನ್ಯೂಸ್ ಪೇಪರ್ಗಳನ್ನ ನೆಲದ ಮೇಲೆ ಹಾಸಿ ಅದೇ ನಮ್ಮ ಹನಿಮೂನ್ ಸ್ಪೆಷಲ್ ಬೆಡ್ ಆಗ್ಬಿಟ್ಟು. ವಾವ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೋಪಿನಾಥ್ ಅವರು 2.5 ಕೋಟಿ ಸಿಗುತ್ತೆ ಅಂತ ನಂಬ್ಕೊಂಡು ಲಂಡನ್ಗೆ ಹೋದ್ರು. ಅವ್ನು ಹೇಳಿದಂತೆ 10,000 ರೂಪಾಯಿ ಕೊಡ್ತೀನಿ, ಇದು ಡೂಪ್ಲಿಕೇಟ್ ಅಂತ. ಹಾಗಾಗಿ ಇದನ್ನ ಏನ್ ಮಾಡೋದು? ಕ್ವಿಕ್ಕರ್ ಲಾಕ್ ಮಾಡ್ಬಿಡ್ತೀವಿ ಸರ್. ಮಾರ್ರಪ್ಪ ಸರ್, ನೀವು ಹೇಳ್ತಾ ಇದ್ರಿ ಗೋರೂರಲ್ಲಿ ಡ್ಯಾಮ್ ಕಟ್ತಾ ಇದ್ರು, ನಿಮ್ಮ ನೆಲವನ್ನ ಸರ್ಕಾರ ತಗೊಳ್ತು, ಅದಕ್ಕೋಸ್ಕರ ಒಂದು ಕಾಂಪನ್ಸೇಷನ್ ಆಗಿ ಇನ್ನೊಂದು ಕಡೆ ನಿಮ್ಗೆ ಲ್ಯಾಂಡ್ ಕೊಟ್ಟರು. ಅಲ್ಲಿ ಏನಾಯ್ತು ಅಂತ ಹೇಳ್ತಾ ಇದ್ರಿ. ಅದರ ಬಗ್ಗೆ ಒಂದು ವಿಟಿ ಇದೆ, ಅದನ್ನ ನೋಡ್ಬಿಟ್ಟು ಮುಂದುವರ್ಸೋಣ ನಿಮ್ಮ ಮಾತನ್ನ. ನೀವು ಮೊದಲು ಬಂದಾಗ ಇಲ್ಲಿ ಭಾಳ ಕಾಡಿತ್ತಿಲ್ಲ. ಈ ಕಾಡನ್ನ ನೀವು ಯಾವ ಥರ ತೋಟ ಮಾಡ್ತೀರಾ ಅಂತ ನಮಗೆ ಸ್ವಲ್ಪ ಸಮಸ್ಯೆ ಅಂತ ಅನಿಸ್ಬಿಟ್ಟಿತ್ತು. ಕಾಡೆಲ್ಲ ತೆಗೆದು ತೆಂಗಿನ ಗಿಡ ಹಾಕೋಣ ಅಂತ ಹೇಳಿದ್ರು. ಎಲ್ಲ ಒಂದು ಕಡೆಯಿಂದ ಕಾಡನ್ನು ಕಡಿಸ್ಕೊಂಡು ಬಂದೆ. ಆದ್ರೂ ಹೆಚ್ಚು ಕಡಿಮೆ 6 ತಿಂಗಳಾಯಿತು ಕಾಡನ್ನು ಮುಗಿಸೋಕ್ಕೆ ಆಗಲಿಲ್ಲ. ಆವಾಗ ಎಲ್ಲೆಲ್ಲಿ ಜಾಸ್ತಿ ಇದೆ ಆ ಕಡೆನ ಬಿಟ್ಟು ಸ್ವಲ್ಪ ತೆಳ್ಳಗಿರೋ ಕಡೆ ಎಲ್ಲ ತೆಂಗಿನ ಗಿಡ ಎಲ್ಲ ಕಟ್ಬಿಟ್ವಿ. ಆವಾಗ ಈ ಥರ ಡ್ರಿಪ್ ಇರಿಗೇಷನ್ನು, ಬೋರ್ವೆಲ್ಲು ಆವಾಗ ಅದೇನಿರಲಿಲ್ಲ. ಹಳ್ಳದಲ್ಲೆಲ್ಲ ಬಾವಿ ತೋರಿಸಿ ಹಳ್ಳದ ನೀರನ್ನೆಲ್ಲ ಮೇಲೆ ಪಂಪ್ ಮಾಡಿ ಮರಗಳು ಬೆಳೆಸಿದ್ರಿ. ಅದರ ಜೊತೆಗೆ ಒಂದು ರೇಷ್ಮೆ ಮಾಡಿದ್ವಿ. ರೇಷ್ಮೆಯಿಂದ ತುಂಬ ಹೆಸರು ಕೂಡ ಆಯಿತು, ಅವಾರ್ಡ್ ಕೂಡ ಬಂತು. ಆಮೇಲೆ ತೋಟ, ಕೋಳಿ ಫಾರಮು, ಒಂದಷ್ಟು ಬಾಳೆ ಇದೆಲ್ಲ ಮಾಡಿಕೊಂಡು ನಾನು ಕೂಡ ಅವರು ಹೇಳ್ದಂಗೆ ಅವ್ರು ಯಾವ ಥರ ಹೇಳಿ ಕರ್ಕೊಂಬಂದ್ರು ನಮ್ಮದೇ ತೋಟ ನಮ್ಮದೇ ಮನೆ ಅನ್ನೋ ಥರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಒಂದು ಯಶಸ್ಸಿದೆಯಲ್ಲ, ಇದನ್ನು ನಾವು ಭಾಳ ಇಷ್ಟಪಡಬೇಕು. ನಿಮ್ಮ ಆದರ್ಶನ ನಾವು ಬೆಳೆಸ್ಕೊಬೇಕು ಅಂತ ನಾವು ತುಂಬ ಇಷ್ಟಪಡ್ತೀವಿ. ನಿಮಗೆ ದೇವರು ಒಳ್ಳೇದು ಮಾಡಬೇಕು ಅಂತೇಳಿ ನಾನು ಎಲ್ಲ ಪರವಾಗಿ ನಾನು ಕೇಳ್ಕೊಳ್ತೀನಿ. ಆ ಥರ ಒಂದು ಜಾಗಕ್ಕೆ ಹೋಗಿ ಒಂದು ಟೆಂಟ್ ಹಾಕೊಂಡು ನೀವು ಕೆಲಸ ಶುರು ಮಾಡ್ತೀರಿ. ವಾಟ್ ಹ್ಯಾಪನ್ಸ್ ಲೇಟರ್ ದೇರ್? ಅಲ್ಲಿ ಯಾವ್ದೋ ರೋಡ್ ಇರ್ಲಿಲ್ಲ, ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಒಂದು ನಿರ್ಜನ ಪ್ರದೇಶ. ಅಲ್ಲೆಲ್ಲ ಆಗ ಚಿರತೆ ಇತ್ತು, ಚಿರತೆ, ತೋಳ ಸುತ್ತಮುತ್ತ. ಯಾವಾಗ ನಾನು ಬಂದು ಆ ಜಮೀನ್ ನೋಡಿದ್ನೋ ನನ್ನ ಮೇಲೆ ಏನೋ ಒಂದು ತರದ ಆವೇಶ ಆಯ್ತು. ಆಗ ನಾನು ಮತ್ತೆ ಯೋಚನೆ ಮಾಡ್ಲಿಲ್ಲ, ನಾನು ಬೀಜ ಹಾಕಿದ್ರೆ ಫಸಲ್ ಬರುತ್ತಾ ಅಂತ. ಇಲ್ಲಿ ಬೆಳೀತಾ ಇಲ್ವಾ ಅದೆಲ್ಲ ಏನಿಲ್ಲ. ನಾಳೆ ಸೂರ್ಯ ಹುಟ್ಟಿದ್ರೆ ಈ ಗಿಡ ಮೇಲಕ್ಕೆ ಬರುತ್ತೆ ಅನ್ನೋ ಒಂದು ಆಶಾದಾಯಕ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ನಾವು ಹೋಪ್ ಕಳ್ಕೊಬಾರ್ದು. ಆಶಾದಾಯಕವರೆಗೂ ಆಪ್ಟಿಮಿಸಮ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಈ ಒಂದು ತರದ ಬ್ಲೈಂಡ್ ಆಪ್ಟಿಮಿಸಮ್ ಇರಬೇಕು. ಆ ಬ್ಲೈಂಡ್ ಆಪ್ಟಿಮಿಸಮ್ ಇಂದ ಎಷ್ಟೋ ಸಲ ತೊಂದರೆನೂ ಆಗುತ್ತೆ, ಎಷ್ಟೋ ಸಲ ಮೂರ್ಖತನ ಮಾಡ್ತೀವಿ ನಾವು. ಆದ್ರೆ ಕಡೆನಲ್ಲಿ ಆ ಆಪ್ಟಿಮಿಸಮ್ ನಿಮ್ಮನ್ನ ಗೆಲ್ಸುತ್ತೆ. ಆಮೇಲೆ ನಾನು ಬೇರೆಯವ್ರಿಗೆ ಸ್ವಲ್ಪ ಸಹಾಯ ಮಾಡಿದೆ, ಬೋರ್ವೆಲ್ ಮಾಡಿಸಿದೆ, ಎಲೆಕ್ಟ್ರಿಸಿಟಿ ಮಾಡಿಸಿದೆ. ಎಲ್ಲ ರೈತರಿಗೆ ನಾನು ಸಾಲದಲ್ಲಿ ಮುಳುಗೋದೆ. ಸಾಲ ಮಾತ್ರ ಏನ್ ಮಾಡಿದ್ರು ತೀರ್ಸಕ್ಕಾಗ್ಲಿಲ್ಲ. ಆ ಸಮಯದಲ್ಲಿ ಒಂದು ಸಲ ನಾನು ಶುರುವಿನಲ್ಲಿ ಅವರು ನನಗೆ ಮೋಟರ್ ಸೈಕಲ್ ಕೊಟ್ಟಿದ್ರು. ಆಮೇಲೆ ನಂದೇ ಒಂದು ಮೋಟರ್ ಸೈಕಲ್ ತೆಗೆದುಕೊಂಡೆ. ಒಂದ್ಸಲ ಹಾಸನಕ್ಕೆ ಹೋದಾಗ ಹಿಂಗೆ ಮೋಟರ್ ಸೈಕಲ್ ರಿಪೇರಿ ಮಾಡ್ಸಕ್ ಹೋದೆ. ಮೋಟರ್ ಸೈಕಲ್ ಅಂಗಡಿ ಮುಚ್ಚೋಗಿತ್ತು. ರಾತ್ರಿ 8 ಗಂಟೆ, ಮಳೆ ಬರ್ತಾ ಇದೆ, ವಾಪಸ್ ಹೋಗೋಕ್ಕಾಗಲ್ಲ.
ಆಮೇಲೆ ನಾನು ಯೋಚನೆ ಮಾಡಿದೆ, ಈಗಾಗಲೇ ಇಲ್ಲಿ ಡೀಲರ್ ಇಲ್ವಲ್ಲ, ಈಗ ಯಾರು ಮೋಟರ್ ಸೈಕಲ್ಗೆ ಡೀಲರ್ಶಿಪ್ ಮಾಡ್ತಾರೆ, ಯಾರೊಬ್ರು ಬೇಕೇ ಬೇಕಲ್ಲ. ಸೊ ನನ್ನ ಸ್ನೇಹಿತ ಒಬ್ಬಿದ್ದ, ಅವ್ನಿಗೆ ಹೇಳಿದೆ, ನೀನು ನನ್ನ ಜೊತೆ ಸೇರ್ಕೊಂಡು ಒಂದು ಮೋಟರ್ ಸೈಕಲ್ ಅಂಗಡಿ ಇಡೋಣ, ಡೀಲರ್ಶಿಪ್ ಅಂಗಡಿನ, ಬರ್ತೀಯಾ ಅಂತಂದೆ. ಸೊ ಆಗ ಜಾವಗಲ್ಗೆ ಹತ್ತೋ ಬದಲು ಬಸ್ನ ಬೆಂಗಳೂರಿಗೆ ಬಂದು ಮಧ್ಯರಾತ್ರಿ ಇನ್ನೊಂದು ಬಸ್ ತಗೊಂಡು ನಾವು ಮಡ್ರಾಸ್ಗೆ ಹೋದ್ವಿ. ಮಡ್ರಾಸ್ಗೆ ಹೋಗಿ ಅಲ್ಲಿ ಹೋಗಿ ಕೇಳಿದೆ, ಹಿಂಗೆ ನಿಮ್ಮ ಅಂಗಡಿ ಮುಚ್ಚಿ, ಅವ್ನಿಗೆ ಗೊತ್ತೇ ಇರಲಿಲ್ಲ ಅವನ ಅಂಗಡಿ ಮುಚ್ಚೋಗಿರೋದು ಮ್ಯಾನುಫ್ಯಾಕ್ಚರರ್ಗೆ. ಅವ್ನಿಗೆ ಹೇಳಿದೆ ನಮ್ಗೊಂದು ಡೀಲರ್ಶಿಪ್ ಕೊಡಿ ಅಂತ. ಅವ್ನು ಹೇಳಿದೆ, ನೀನು ರೈತ, ನೀನು ಎಕ್ಸ್ ಮಿಲಿಟರಿ ಆಫೀಸರ್, ನಿನಗೇನು ಗೊತ್ತು ಬಿಸ್ನೆಸ್ ವಿಷಯ ಅಂತ. ನನಗೇನು ಗೊತ್ತಿರಲಿಲ್ಲ ಬಿಸ್ನೆಸ್ ವಿಷಯ. ನಾನು ಹೇಳಿದೆ, ನನಗೇನು ಗೊತ್ತು ಅಂದರೆ ಕಸ್ಟಮರ್ ಯಾವ ರೀತಿ ನೀವು ಇಲ್ ಟ್ರೀಟ್ ಮಾಡ್ತೀರಿ ಅಂತ ಗೊತ್ತು ನನಗೆ, ನೀವು ಕಸ್ಟಮರ್ ಯಾವ ರೀತಿ ನೋಡ್ಕೋಬಾರ್ದು ಅಂತ ಗೊತ್ತು, ಅದೇ ಒಂದು ಅವಕಾಶ ಕೊಡಿ ಅಂತ ಹೇಳಿ ಆಗ ಅಲ್ಲೇ ಡೀಲರ್ಶಿಪ್ ಕೊಟ್ಟರು ನನಗೆ. ಎಲ್ಲದಕ್ಕಿಂತ ಐ ಥಿಂಕ್ ಐ ಲೈಕ್ ವಾಟ್ ಇಸ್ ಅಬೌಟ್ ಬ್ಲೈಂಡ್ ಆಪ್ಟಿಮಿಸಮ್. ಅಲೆಕ್ಸಾಂಡರ್ ಹೇಳ್ತಾನೆ ಎಲ್ಲೋ ಒಂದ್ ಕಡೆ ಹೇಳಿದಾಗ, ಪ್ರತಿಯೊಂದನ್ನು ನೀವು ಪ್ಲಾನ್ ಮಾಡಕ್ ಆಗೋದಿಲ್ಲ. ಪ್ರತಿಯೊಂದನ್ನು ನೀವು ನಾನು ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದು, ಹಿಂಗ್ ಮಾಡಿದ್ರೆ ಹಿಂಗಾಗ್ಬೋದು, ಆ ರೀತಿ ಮಾಡಿದ್ರೆ ಈ ಅಡಚಣೆ ಬರ್ಬೋದು, ಆ ರೀತಿ ಯೋಚನೆ ಮಾಡಿದ್ರೆ ಯಾವ ಹೇಳ್ತೀವಿ, ಯಾವ ತರದ ಒಂದು ಇದನ್ನು ನಾವು ಮಾಡಕ್ ಆಗೋದಿಲ್ಲ. ಯಾವುದೋ ಒಂದು ಇದರಲ್ಲಿ ನಾವು ಧುಮುಕ್ಬೇಕು. ಧುಮುಕಿದ ಮೇಲೆ ಅದಕ್ಕೆ ಅದ್ರ ಜೊತೆಗೆ ನಾವು ಈಜ್ಬೇಕು. ಆ ಈಜೋದ್ರಲ್ಲೇ ನಮ್ಗೆ ಎಷ್ಟೋ ಸಲ ಏನ್ ಹೇಳ್ತೀರಿ, ಮಜಾ ಸಿಗೋದ ಅಲ್ಲಿ. ಇನ್ಫ್ಯಾಕ್ಟ್ ಮನೆಯಿಂದ ಹೊರಟಾಗ್ಲೇ ಎಲ್ಲಾ ಸಿಗ್ನಲ್ ಗ್ರೀನ್ ಆಗಿರ್ಬೇಕು ಅಂದ್ರೆ ಸಾಧ್ಯನೇ ಇಲ್ಲ ಅಲ್ಲ. ಅಡಚಣೆಗಳು ಬಂದೇ ಬರುತ್ತೆ. ಎಲ್ಲ ಎಷ್ಟು ಪ್ಲಾನ್ ಮಾಡಿದ್ರು ಅಡಚಣೆಗಳು ಬಂದೇ ಬರುತ್ತೆ. ಎದುರಿಸೋದಕ್ಕೆ ಬೇಕಾಗಿರೋದು ಏನು ಅಂದ್ರೆ ಪ್ರಾಮಾಣಿಕತೆ, ಒಂದು ತರದ ಧೈರ್ಯ, ಒಂದು ತರದ ಪೇಷನ್ಸ್, ಕೃತಜ್ಞತೆ ಎಲ್ಲ ಇರಬೇಕು ಜೊತೆ. ವೆಲ್ ಸರ್. ನಾನು ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ಸರ್, ಆರ್ಮಿ ಆಯ್ತು, ವ್ಯವಸಾಯ ಆಯ್ತು, ಪೌಲ್ಟ್ರಿ ಆಯ್ತು, ಒಂದ್ ಕಡೆ ಬುಲೆಟ್ ಫ್ರಾಂಚೈಸ್ ಶುರು ಮಾಡ್ತೀರಿ, ರೆಸ್ಟೋರೆಂಟ್ ಶುರು ಮಾಡ್ತೀರಿ, ಮಧ್ಯದಲ್ಲಿ ಡ್ರಿಪ್ ಇರಿಗೇಷನ್ ಶುರು ಮಾಡ್ತೀರಿ. ಇದೆಲ್ಲ ಒಂದ್ ಕಡೆ ಪ್ರೊಫೆಷನಲ್ ಇಟ್ಕೋಣ. ಮಧ್ಯದಲ್ಲಿ ಕಮಿಂಗ್ ಬ್ಯಾಕ್ ಟು ಯುವರ್ ಪರ್ಸನಲ್ ಲೈಫ್, ಚಾನಲ್ ಶಿಫ್ಟ್ ಮಾಡಿದ್ರೆ ಮನೆಯವರು ಹುಡುಗಿ ಹುಡುಕ್ತಾ ಇದ್ರು. ವೈಬ್ರೆಂಟ್ ಗೋಪಿನಾಥ್ ಅರೇಂಜ್ ಮ್ಯಾರೇಜ್ಗೆ ಹೇಗೆ ಒಪ್ಕೊಂಡ್ರು? ನಾನು ಹೇಳ್ದಂಗೆ ಒಂದು ವರ್ಷ ಟೆಂಟ್ ಅಲ್ಲಿ ಇದ್ದೆ. ಟೆಂಟ್ ಅಲ್ಲಿ ಇದ್ರು? ಹೌದು, ಇದು ನಿಜವಾದ ಟೆಂಟು. ಹಾಗಾದ್ರೆ ನಾನು, ರಾಜು, ಒಂದು ನಾಯಿ, ನಾವು 3 ಜನ ಇದ್ವಿ. ಅದ್ರಲ್ಲಿ ಏನು ಇರಲಿಲ್ಲ. ಅಂದ್ರೆ ಈ ಜಮೀನು ಬರೀ ಮುಳ್ಳು ಗಿಡ ಬಿಟ್ರೆ ಅಲ್ಲಿ ಏನು ಇರಲಿಲ್ಲ. ಅದೇ ನಾನೇನು ಅಲ್ಲಿ ಆದಾಯ ಏನು ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ತಂದೆ ನನಗೊಂದು ಕಾಗದ ಬರೆದ್ರು. ಅವ್ರು ಹೇಳಿದ್ರು, ಹಿಂಗೆ ಒಂದು ಪತ್ರ ಬಂದಿದೆ ಯಾರೋ ಸ್ನೇಹಿತರ ಮುಖಾಂತರಿಂದ, ಮದುವೆ ಮಾಡ್ಕೊಳ್ತೀಯ ಅಂತ. ನಾನು ಹೇಳಿದೆ, ನನಗೆ ಈಗ ಮುಂದೆ ಗುರಿ ಇರೋದು ಆರ್ಥಿಕ ಸ್ಥಿತಿಗೆ ಬರಬೇಕು, ಆಮೇಲೆ ಮದುವೆ ಯೋಚನೆ, ಅದರಿಂದ ಬೇಡ ಅಂತ ಹೇಳ್ಬಿಡಿ. ಅವರೆಲ್ಲ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು, ನಾನು ದೊಡ್ಡ ಕಾಫಿ ಪ್ಲಾಂಟ್ರು, ಬಂಗ್ಲೋ ಇದೆ, ಅದು ಇದು ಅಂತ. ಸೊ ನಮ್ಮ ತಂದೆ ಮತ್ತೆ ಹೇಳಿದ್ರು, ನನಗೆ ದುಡ್ಡು ಎಷ್ಟಿದ್ರೂ ಮದುವೆಗೆ ಸಾಕಾಗಲ್ಲ, ಒಂದು ಒಳ್ಳೆಯ ಜೀವನ ಆಗ್ಬೇಕು ಅನ್ನೋದ್ರೆ ಅದಕ್ಕೆ ದುಡ್ಡು ಬೇಕಿಲ್ಲ. ದುಡ್ಡು ಬಂದ ಮೇಲೆ ಮದುವೆ ಆಗ್ತೀನಿ ಅಂತ ಮೂರ್ಖನ. ಇರೋದ್ರಲ್ಲಿ ಹುಡುಗಿ ಸಹಭಾಗಿ ಆಗೋದಾದ್ರೆ, ನಿನ್ನ ಜೊತೆ ಅವಳು ಇರೋದಾದ್ರೆ ಮದುವೆ ಮಾಡ್ಕೊಂಡು, ಅದು ಇನ್ನೊಂದ್ಸಲ ತಿಳಿಸಿ ಅವ್ರಿಗೆ ಅಂತೆ. ಇನ್ನೊಂದ್ಸಲ ತಿಳಿಸಿದ್ರು, ಇಲ್ಲ ಅವ್ರು ಪರವಾಗಿಲ್ಲ, ಅದೇ ಬರೀ ಏನು ಇಲ್ಲ ನನ್ನ ಹತ್ರ, ಆಸೆ ಆಕಾಂಕ್ಷೆಗಳು ಬಿಟ್ರೆ ಅಥವಾ ಹಠ ಬಿಟ್ರೆ ಇನ್ನೇನು ಇಲ್ಲ ಅಂತ. ಒಂದ್ಸಲ ಹೇಳಿದ್ರು, ಗುರುವ್ರಿಗೆ ಬರ್ತಾ ಇದ್ದಾರೆ ಬಾ ಅಂತ. ಹೋದೆ ನಾನು, ಹುಡುಗಿ ಬಂದು ಭಾರ್ಗವಿ ಅಂತ ನೋಡಿದ್ವಿ ನಾವು. I liked her. She was nice. Yes. Here's a video of that marriage video. Please watch. ಗೋಪಿ ಅವರು ನಮ್ಮ ಮೊದಲನೇ ಅಳಿಯ. ಅವರು ಫಸ್ಟು ಮದುವೆ ಆಗಬೇಕಾದ್ರೆ ಮಿಲಿಟ್ರಿಲಿ ಇದ್ರು ಅವರು. ಮೊದಲನೇ ಸಾರಿ ನಾವು ಗೊರೂರ್ಗೆ ಹೋಗಿದ್ವಿ ಹೆಣ್ಣು ತೋರಿಸೋಣ ಅಂತ. ಅವರು ಮಿಲಿಟ್ರಿಯಿಂದ ರಜಾದಲ್ಲಿ ಬಂದಿದ್ದರು. ಹೋಗಬೇಕಾದ್ರೇ ಒಂಥರ ಹೆದರಿಕೆ, ಒಳ್ಳೆ ಜಾಗ ಅಲ್ಲ ಅದು, ಯಾರೂ ಇಲ್ಲ, ನಿರ್ಜನ ಪ್ರದೇಶ ಅದು. ಅವ್ರ ಹತ್ರ ಒಂದು ಆಲ್ಸೇಷಿಯನ್ ನಾಯಿ, ರಾಜ ಅಂತ ಒಬ್ಬ ಸರ್ವೆಂಟು, ಇವರು 3 ಜನ ಒಂದು ಟೆಂಟ್ ಹಾಕ್ಕೊಂಡು ಅಲ್ಲಿದ್ದರು. ಆ ಮನುಷ್ಯ ಪರವಾಗಿಲ್ಲ ನೋಡೋದಕ್ಕೆ. ಗೋಪಿ ಬಗ್ಗೆ ನಾವೇನು ಅಂದರೆ ಆ ಜಾಗ ನೋಡಿ ಹೆದರಿಕೆ, ನನ್ನ ಮಗಳು ಇಲ್ಲಿ ಇರಬೇಕಲ್ಲ, ಹೇಗೆ ಸಾಧ್ಯನಾ ಅಂತ. ಅವಳು ಕರ್ಕೊಂಡೋಗಿ ದೂರ ಕೂರಿಸ್ಕೊಂಡು ಏನೋ ಹೇಳಿದ್ದಾರೆ ಅವರು. ಏನೋ ಅಂದರೆ ಪಾಪ ಕೆಟ್ಟದ್ದು ಅಂತಲ್ಲ, ಅವ್ರ ಕೆಪಾಸಿಟಿ ಹೇಗಿದೆ ಅಂತ ಅವಳಿಗೆ ತಲೆಗೆ ಇದು ಮಾಡಿದರು ಅವರು. ಬೇಡ ಅಂತ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಅವಳಿಗೆ. ಅವಳು ಒಪ್ಕೊಂಡ್ಬಿಟ್ಲು, ನಿಮ್ಮ ಮಗಳೇ ಒಪ್ಕೊಂಡಿದ್ದಾರೆ ಇದ್ರು. ಅಷ್ಟೇ, ನಮ್ಮಿದು ಇಷ್ಟೇನೇ ಮದುವೆ ಆಗೋಯ್ತು. ಐ ಡೋಂಟ್ ಬ್ಲೇಮ್ ಹರ್ ಸರ್. ಟೆಂಟ್ ಅಲ್ಲಿ ಇದಾರೆ ಅಳಿಯ, ಪಕ್ಕದ ಒಂದು ನಾಯಿ ಮರಿ ಒಂದೊಂದಿದ್ದಾರೆ, ಹೆದರ್ಕೊಂಡಿದ್ದಾರೆ. ಈಗ ನಾವ್ಸ್ಕೊಂಡ್ರೆ ಭೂಮಿ 25 ಎಕರೆ ಮಧ್ಯೆ ಒಂದೇ ಟೆಂಟ್. ಜೊತೆಗೆ ಆ ಜಮೀನೆಲ್ಲ ಕಲ್ಟಿವೇಶನ್ ಹಾಕಿದೆ. ಬೋರೆ ಮೇಲೆ ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ನಂಗೆ ಅದು ಮೊದಲು ಭವಿಷ್ಯ.
ಇವರು ಅವರೊಬ್ಬರೇ ಏನಾದ್ರು ಸರಿ ಕೊನೆಗೆ ಹೆಂಗ್ ಒಪ್ಕೊಂಡ್ರು ಮತ್ತೆ ನಿಮ್ ಮಗಳು? ಅವ್ರು ಬಿಡ್ಲಿಲ್ಲ ಇವರು, ಬ್ರೈನ್ ವಾಶ್ ಮಾಡ್ಬಿಟ್ರು. ಪಾಪ ಹುಡುಗಿನ ಕರ್ಕೊಂಡೋಗೆಲ್ಲ ದೂರದಲ್ಲಿ ಕೂರಿಸ್ಕೊಂಡು ಹೂಣ್ಸ್ಕೊಂಡ್ ಬಂದ್ಬಿಟ್ರು. ಓ ನೈಸ್ ಮಾ, ಬನ್ನಿ ಕೂತ್ಕೊಂಡು ಮುಂದುವರಿಸಿ ನಿಮ್ ಕತೆ ಹೇಳಿ ಬನ್ನಿ ಮಾ. ಹೇಳಿದ್ರು ಸರ್ ಬ್ರೈನ್ ವಾಶ್ ಮಾಡ್ಬಿಟ್ರಿ ನೀವು ಮೇಡಮ್ನ ಒಪ್ಕೊಳಕ್ಕೆ ಅಂತ. ಬ್ರೈನ್ ವಾಷಿಂಗ್ ಪ್ರೋಸೆಸ್ ಏನು, ಅಲ್ಲ, ಏನ್ ಅವ್ರು ಹೇಳಿದ್ರಿ? ತುಂಬಾ ಬುದ್ಧಿವಂತರು, ಅದು ಗೊತ್ತು. ಅವ್ರು ತುಂಬಾ ಬುದ್ಧಿವಂತರು. ಬಟ್ ನನ್ನ ಮಗಳು ತುಂಬಾ ಸುರದ್ರೂಪಿ. ಓ, ಅದು ಕಾರಣ. ಹೇಳಿ ಸರ್, ಹೇಗ್ ಬ್ರೈನ್ ವಾಶ್ ಮಾಡಿದ್ರಿ? ನಾನು ಹೇಳಿದೆ ನೀನು ಒಂದ್ಸಲ ಬಂದು ನೋಡು, ಅಂದ್ರೆ ನನಗೆ ಇಷ್ಟ ಆಯ್ತು. ಹೂನೋದಕ್ಕೆ ಮುಂಚೆ ಜಾಗ ಒಂದ್ಸಲ ನೋಡು. ಅವರು ಆಕ್ಚುಲಿ ನಾನು ನೋಡೋದು ಬೇಕಿಲ್ಲ ಅಂದ್ರು. ನೀವಲ್ಲಿ ಇರ್ಬೇಕಾಗತ್ತೆ ಮುಂದೆ ಅಂತ. ಆದ್ರೆ ನಾನು ಹೇಳಿದೆ, ನಾನು ನನ್ನ ಏನು ದೂರದೃಷ್ಟಿ ಇದೆ, ನನ್ನ ಆಲ್ ಮೈ ಡ್ರೀಮ್ಸ್ ಇಸ್ ವಾಟ್ ಐ ವಾಂಟ್ ಟು ಡೂ. ವಾವ್, ದಟ್ ವಾಸ್ ದ ಥಿಂಗ್. ಓಕೆ, ನೀವು ಹೇಳಿದ ಕತೆ ಅದೇನಂತ ಅವ್ರನ್ನೇ ಕೇಳೋಣ. ಬಂದಿದ್ದಾರೆ, ಪ್ಲೀಸ್ ವೆಲ್ಕಮ್. ಈಗ ತಾನೇ ಸಾರು ಹೇಳ್ತಾ ಇದ್ರು, ನಿಮ್ಮ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ರಂತೆ. ಅಂಡ್ ದೆನ್ ಈ ಟೋಲ್ಡ್ ಯು ಅಬೌಟ್ ಹಿಸ್ ವಿಷನ್. ಈ ತರ ನಾನು ಮಾಡಬೇಕು ಅಂತಿದ್ದೀನಿ, ಫಾರ್ಮ್ ಕಟ್ಟಬೇಕು ಅಂತಿದ್ದೀನಿ ಅಂತ. ಅಂಡ್ ಯು ಫೆಲ್ ಫಾರ್ ದ ಡ್ರೀಮ್. ಎಸ್, ಯಾಕೆಂದ್ರೆ ಅವ್ರ ಅಲ್ಲಿ ಹೋದಾಗ ನಮ್ಮಮ್ಮ ಹೇಳ್ದಂಗೆ ಅಲ್ಲೇನು ಇರ್ಲಿಲ್ಲ, ಬರೀ ಕಲ್ಲು ಮಣ್ಣು. ಸೊ ಇವರು ಅದ್ ಕೂತ್ಕೊಂಡು ಅಲ್ಲಿ ತೆಂಗಿನ ಗಿಡ ಹಾಕೋ ವಿಷಯ ಹೇಳಿದ್ರು. ಅಂಡ್ ಹಿಸ್ ಅಗ್ರಿಕಲ್ಚರ್ ಅಲ್ಲಿ ಅವರು ಏನೇನ್ ಮಾಡ್ಬೇಕು ಅಂತ ಇದ್ದೀನಿ ಅದೆಲ್ಲ ಹೇಳಿದ್ರು. ಒಂದೇ ಕ್ವಶನ್ ನಾನು ಕೇಳಿದ್ದು, ಸರಿ ಅಲ್ಲಿವರೆಗೂ ಏನ್ ತಿನ್ಬೇಕು ನಾವು ಇಲ್ಲಿ? ಸೊ ಆಮೇಲೆ ಅದೇ ಬ್ಯಾಂಕ್ ಲೋನ್ ತಗೋತಾ ಇದ್ದೀನಿ ಅಂತ ಎಲ್ಲ ಹೇಳ್ತೀವಿ. ಸೊ ಸ್ವಲ್ಪ ಎಕ್ಸೈಟಿಂಗ್ ಆಗಿತ್ತು. ಲೈಕ್ ನಾರ್ಮಲ್ ಆಗಿ ಅವ್ರನ್ನ ನೋಡ್ತಾ ಇದ್ರು, ಡಾಕ್ಟ್ರು, ಇಂಜಿನಿಯರು, IAS ಆಫೀಸರ್ ಏನೋ ನೋಡ್ಬೇಕು, ಮದುವೆ ಮಾಡಿಸ್ಬೇಕು ಅಂತ. ಸೊ ಇದು ಯಾಕೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ, ಚೆನ್ನಾಗಿದೆಯಲ್ಲ, ಚಾಲೆಂಜಿಂಗ್ ಆಗಿದೆಯಲ್ಲ ಅಂತ. ಸೋ ನೈಸ್ ಮ್ಯಾಮ್, ಕೂತ್ಕೊಳ್ಳಿ ಪ್ಲೀಸ್, ಜಾಯ್ನ್ ಅಸ್. ಭಾರ್ಗವಿ ಮೇಡಮ್, ಈಗ ವೆನ್ ಯು ಲುಕ್ ಬ್ಯಾಕ್ ಇಟ್ ಲುಕ್ ಸಿಂಪಲ್, ಬಟ್ ಮದುವೆ ಆಗೋ ಹೊಸದಲ್ಲಿ ಒಂದು ಟೆಂಟ್ ಅಲ್ಲಿ, ಒಂದು ಫಾರ್ಮ್ ಹೌಸ್ ಅಲ್ಲಿ ಆ ಸೊಳ್ಳೆಗಳು, ಹೌ ವಾಸ್ ಇಟ್ ಲೈಫ್ ಅಟ್ ದಟ್ ಟೈಮ್? ಅಲ್ಲ, ಫಸ್ಟ್ ಟೈಮ್ ಹೋದಾಗ್ಲೇ ನಂಗೆ ಗೊತ್ತಿತ್ತು ಅದು, ಐ ಮೀನ್ ಏನು ವಾಟ್ ಐ ಆಮ್ ಗೆಟಿಂಗ್ ಇನ್ಟು ಅಂತ. ಅವಾಗೇನು ಗಿಡ ಹಾಕಕ್ ಶುರು ಮಾಡಿದ್ರು. ಇನ್ 10 ವರ್ಷ ಅಲ್ಲಿ ತೆಂಗಿನಕಾಯಿನ್ ಬಿಡಲ್ಲ. ತುಂಬಾ ಹಾರ್ಡ್ ಆಗಿತ್ತು ಲೈಫ್. ಐ ಮೀನ್ ಏನು ಎಲ್ಲಾ ತರದನು ಮನೆಯಲ್ಲಿ ನನ್ಗೆ ಅಭ್ಯಾಸ ಇರ್ಲಿಲ್ಲ. ಫಸ್ಟ್ ಕೆಳಗಡೆ ಹಳ್ಳದಲ್ಲಿ ಹೋಗಿ ಪಾತ್ರೆ ತೊಳ್ಕೊಂಡ್ ಬರ್ಬೇಕು. ಗೋಬರ್ ಗ್ಯಾಸ್ ಇದನ್ನೇನೋ ಹಾಕ್ಸಿದ್ರು ನಾವು ಮದ್ವೆ ಆಗಿ ಹೋಗೋಷ್ಟರಲ್ಲಿ. ಗೋಬರ್ ಗ್ಯಾಸ್ ಒಂದು ಲ್ಯಾಂಪ್, ಒಂದು ಸ್ಟವ್ ಏನೋ ಹಾಕ್ಸ್ಕೊಟ್ಟಿದ್ರು. ಬಟ್ ನೀರು ಒಳಗಡೆ ಬರ್ತಿರ್ಲಿಲ್ಲ. ಸೊ ಆ ತರದ್ದು ಫಿಸಿಕಲ್ ಕಷ್ಟಗಳು ತುಂಬಾ, ಐ ಮೀನ್ ಕಷ್ಟ ಅಂದ್ರೆ ಕಷ್ಟನೇ ಆಗ್ತಿತ್ತು. ಅದು ಸ್ವಲ್ಪ ಅಭ್ಯಾಸ ಇಲ್ಲದೆ ಇದ್ದಿದ್ರಿಂದ, ಗೊತ್ತಿದ್ರಿಂದ ಐ ಮೀನ್ ಇಟ್ ವಾಸ್ ಈಸಿ ಫಾರ್ ಮೀ ಟು ಡೀಲ್ ವಿತ್ ಡೇ ಟು ಡೇ ಇದ್ರಲ್ಲಿ. ಸೋ ನೈಸ್ ಮ್ಯಾಮ್, ಸೋ ನೈಸ್, ಸೋ ನೈಸ್. ಸರ್, ಅಲ್ಲಿಂದ ಬೆಂಗಳೂರು ಬರಬೇಕು ಅಂತ ಯಾವಾಗ ಅನ್ಸಿದ್ದು ನಿಮಗೆ? ಯಾವಾಗ ಶಿಫ್ಟ್ ಆದ್ರಿ? ಯಾಕೆ ಅನ್ನಿಸ್ತು? ನನ್ನ ಮೋಟರ್ ಸೈಕಲ್ ಅಂಗಡಿ ಏನು ಶುರು ಮಾಡಿದ್ನೋ ಅದು, ಆಮೇಲೆ ಅದನ್ನ 9 ಬ್ರಾಂಚ್ ಮಾಡಿದೆ. ಆದ್ರೆ ಅದಕ್ಕೆ ಮುಂಚೆ ಏನಾಯ್ತು ಅಂದ್ರೆ ಫ್ಯಾಕ್ಟ್ರಿ ಸ್ಟ್ರೈಕ್ ಆಗ್ಬಿಡ್ತು. ಆ ಫ್ಯಾಕ್ಟ್ರಿ ಸ್ಟ್ರೈಕ್ ಆಗಿ 1 ವರ್ಷ ಸಪ್ಲೈನೇ ಇಲ್ಲ. ಬಟ್ ನನ್ನ ಶೋರೂಮ್ ಇದೆ, ಕೆಲಸಗಾರರಿದ್ದಾರೆ, ಸಂಬಳ ಕೊಡ್ಬೇಕು, ಸಾಲ ಬೆಳೆದ್ಬಿಡ್ತು. 1,000 ರೂಪಾಯಿ ಸಾಲ ಇರ್ಬೋದು, 1 ಕೋಟಿ ರೂಪಾಯಿ ಸಾಲ ಇರ್ಬೋದು. ಕೊಡಕ್ಕಾಗದೆ ಇದ್ರೆ ಅದು ದೊಡ್ಡದೇ. ಹೌದು, ಕರೆಕ್ಟ್. ಸೋ ನೈಸ್. ಇನ್ನೇನು ಎಲ್ಲ ಮುಚ್ಚೋಗುತ್ತೆ, ದಾರಿ ಇಲ್ದೇ ಇರ್ಬೇಕಾದ್ರೆ ನನ್ನ ಸ್ನೇಹಿತ ಗೋಪಿನಾಥ್ ಸ್ವಲ್ಪ ಹಣ ಕೊಟ್ಟವಾಗ. ಓಕೆ. ಬಟ್ ಎನಿವೆ ಐ ಓವರ್ಕೇಮ್ ದಟ್. ಶೇಕ್ಸ್ಪಿಯರ್ ಹೇಳಿದಂಗೆ, if winter comes can spring be far behind. Yes. ನೀವು ಆಶಾದಾಯಕವಾಗಿದ್ರೆ, ಎನರ್ಜಿ ಕಳ್ಕೊಳ್ತಿದ್ರೆ, ಎಂಥೂಸಿಯಾಸಮ್ ಕಳ್ಕೊಳ್ತಿದ್ರೆ, ಎಂಥ ಕಷ್ಟವನ್ನು ಎದುರಿಸಬಹುದು. ಅಂದ್ರೆ ಗಜೇಂದ್ರ ಮೋಕ್ಷ ತರ ದೇವರೇ ಯಾರನ್ನೋ ಕಳಿಸ್ತಾರೆ. ಯಾರನ್ನೋ ಆ ಗಜೇಂದ್ರ ಮೋಕ್ಷ ತರ ಅವನು ಬಂದಿದ್ದಾನೆ. ಟು ದ ನೆಕ್ಸ್ಟ್ ಸ್ಟೆಪ್, ನೀವು ಡ್ರಿಪ್ ಇರಿಗೇಷನ್ ಮಾಡಬೇಕಾದ್ರೆ ಈ ಹೆಲಿಕಾಪ್ಟರ್ ಐಡಿಯಾ, ಏವಿಯೇಷನ್ ಐಡಿಯಾ ಎಲ್ಲಿ ಶುರು ಆಗುತ್ತೆ ಸರ್? Somewhere in 96, after I came out of some of my financial trouble, I became a very famous farmer. ಸರಿ. I was in the newspaper every day in Hassan and from all over Karnataka. ಅಂದ್ರೆ ಕೃಷಿ ಸಂಬಂಧಪಟ್ಟ ವಿಷಯಗಳ? ರೇಷ್ಮೆ ಕೃಷಿನಲ್ಲಿ. ರೇಷ್ಮೆ ಕೃಷಿ. ಅದರಲ್ಲಿ ಬಹಳಷ್ಟು ಕೆಲಸ ಮಾಡಿದೆ. ಒಂದು ದೊಡ್ಡ ಒಂದು ರೋಲೆಕ್ಸ್ ಅವಾರ್ಡ್ ಅಂತ ಒಂದು ಅವಾರ್ಡ್ ಸಿಕ್ತು. ಸೊ ಆಲ್ ದಟ್ ಗೇವ್ ಮಿ ಲಾಟ್ ಆಫ್ ಫೇಮ್ ಆಸ್ ಅ ಫಾರ್ಮರ್. And so ಅವರು ಕರ್ನಾಟಕದವರು, they chose one farmer to take some farmers to China. Okay. China became huge in silk. So they sent us, and I was the leader of that delegation. I took them to China. I spent 1 month in China. ಅಲ್ಲಿ ಎಲ್ಲೆಲ್ಲಿ ನೋಡಿದ್ರು ನನಗೇನು ಅಂದರೆ, ಇದೇನು ನಾವು ಹಿಂಗೆ ಹಿಂದೆ ಸಾಯ್ತಾ ಇದ್ದೀವಿ ಬಿದ್ದುಬಿಟ್ಟು ಇಲ್ಲಿ ಸೋಂಬೇರ್ತನದಲ್ಲಿ. ಆ್ಯಂಡ್ ಚೈನಾ ಇಸ್ ಬೂಮ್ ಆಗ್ತಾ ಇದೆ. ಸೊ ನನಗೆ ಒಂಥರ ದಿಗ್ಭ್ರಾಂತಿ ಆಯಿತು. ಅದಕ್ಕೆ ಮುಂಚೆ ನಾನು ಒಂದು 5 ವರ್ಷ ರಾಜಕೀಯದಲ್ಲಿದ್ದೆ.
ಬಿಜೆಪಿಯ ನಾನು ಅಧ್ಯಕ್ಷನಾಗಿದ್ದೆ ಹಾಸನ ಜಿಲ್ಲೆಗೆ. ಆಮೇಲೆ ಒಂದು MLA ಎಲೆಕ್ಷನ್ಗೂ ನಿಂತೆ. ಆ ಎಲೆಕ್ಷನ್ ಸೋತೆ. ಅದು ಏನಾಯ್ತು, ನನಗೆ ಆ ಎಲೆಕ್ಷನ್ ಸೋತ ಮೇಲೆ ನನಗೆ ಇನ್ನೂ ಧೈರ್ಯ ಜಾಸ್ತಿ ಆಯ್ತು, ಇನ್ನೂ ಎನರ್ಜಿ ಜಾಸ್ತಿ ಆಯ್ತು. ಅಂದ್ರೆ ವಿ ಹ್ಯಾವ್ ಟು ಲೂಸ್ ಅವರ್ ಸೆಲ್ಫ್ ಇನ್ ಆಕ್ಷನ್, ಯಾವಾಗಲೂ ಎಕ್ಸಾಕ್ಟ್ಲಿ ಕರೆಕ್ಟ್, ನಾಟ್ ಇನ್ ಡೆಸ್ಪೇರ್. ಅಂದ್ರೆ ಏನೇ ಜಿಗುಪ್ಸೆ ಬಂದ್ರು ನಾವು ಜಿಗುಪ್ಸೆಲೆ ಮುಳುಗಬಾರ್ದು, ಕ್ರಿಯೆನಲ್ಲಿ ಆಕ್ಷನ್. ವಿ ಶುಡ್ ಲೂಸ್ ಅವರ್ ಸೆಲ್ಫ್ ಇನ್ ಆಕ್ಷನ್. ವಾವ್ ಲವ್ಲಿ ಥಿಂಗ್. ನನ್ನ ಜೊತೆ ಇದ್ದಾರೆ ಕ್ಯಾಪ್ಟನ್ ಗೋಪಿನಾಥ್ ಅವರು. ಬಹಳ ಇಂಟ್ರೆಸ್ಟಿಂಗ್ ಹಂತಕ್ಕೆ ಬಂದು ನಿಂತಿದ್ದೀವಿ. ಅವರು ಡೆಕ್ಕನ್ ಏವಿಯೇಷನ್ ಹೇಗೆ ಶುರು ಮಾಡಿದ್ರು, ಆ ಐಡಿಯಾ ಎಲ್ಲಿ ಹುಡ್ತು ಅಂತ ಸಾರ್ ಹೇಳ್ತಾ ಇದ್ರು. ಒಂದು ರೈತರ ತಂಡಕ್ಕೆ ನಾಯಕನಾಗಿ ಚೈನಾಗೆ ಹೋಗ್ತಾರೆ, ಅಲ್ಲಿಂದ ಸಾರ್ ಮುಂದುವರಿಸ್ತಾರೆ. ನಾನು ಆಗ ಚೈನಲ್ಲಿ ನೋಡಿದಾಗ ಒಂದು ಗೋಚರ ಆಯ್ತು ನನಗೆ, ಒಂದು ಲೈಟ್ನಿಂಗ್ ತರ. ನಾವು ಯಾಕೆ ಹಿಂಗೆ ಹಿಂದುಳಿದಿದ್ದೀವಿ, ಚೈನಾ ಯಾಕೆ ಎಷ್ಟು ಮುಂದುವರೆದಿದೆ ಅಂದ್ರೆ, ಎಲ್ಲೆಲ್ಲಿ ನೋಡಿದ್ರು ಇಲ್ಲಿ ಆಗ್ಲೇ ಕಮ್ಯುನಿಸ್ಟ್ ದೇಶ ಆದ್ರೂನೆ ಆಂಟರ್ಪ್ರಿನರ್ಶಿಪ್ ಇತ್ತು. ಮುಖ್ಯವಾಗಿ ಏನು ಬಂತು ಅಂದ್ರೆ, ಕರ್ನಾಟಕದಲ್ಲಾಗ್ಲಿ, ತಮಿಳುನಾಡಲ್ಲಾಗ್ಲಿ, ಕೇರಳದಲ್ಲಾಗ್ಲಿ, ಆಂಧ್ರ ಪ್ರದೇಶದಲ್ಲಾಗ್ಲಿ ಒಂದೇ ಒಂದು ಹೆಲಿಕಾಪ್ಟರ್ ಕಂಪನಿ ಇರಲಿಲ್ಲ. ಮಹಾರಾಷ್ಟ್ರದಲ್ಲೂ ಈ ಬಜಾಜ್ ಅಂತವ್ರು ಒಬ್ರು ಇಬ್ರು ಬಿಟ್ರೆ ಸ್ವಂತಕ್ಕೆ ಇಟ್ಕೊಂಡಿದ್ರು. ಉಪಯೋಗಿಸದೇ ಇದ್ದಾಗ ಅದನ್ನ ಇದಕ್ಕೆ ಕೊಡ್ತಾ ಇದ್ರು ರಾಜಕೀಯದವರಿಗೆ ಪೇಟ್ರನೇಜ್ ಆಗಿ. ಅವ್ದು ಯಾವ್ದು ಪಬ್ಲಿಕ್ ಆಗಿರ್ಲಿಲ್ಲ, ಅದೆಲ್ಲ ಸ್ವಂತಕ್ಕೆ. ಕಾಂಪಿಟಿಷನ್ ಇಲ್ಲ ಅನ್ನೋದು ನನ್ಗೆ ಗೊತ್ತಾಯ್ತು. ಯಾರಿದ್ದಾರೆ ಅವರು ಅತ್ಯಂತ ಶ್ರೀಮಂತರು, ಬಿರ್ಲಾ ಆಗ್ಲಿ ಅಂತ ಅವರು ಸ್ವಂತಕ್ಕೆ ಇಟ್ಕೊಂಡಿದ್ದಾರೆ. ಪಬ್ಲಿಕ್ಗೆ ಹೆಲಿಕಾಪ್ಟರ್ ಇಲ್ಲ. ಪ್ಲಸ್ ನನ್ನ ಸಹೋದ್ಯೋಗಿಗಳೆಲ್ಲ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಆಮೇಲೆ ನನ್ನ ಸ್ನೇಹಿತ ಹೇಳ್ದ ಏನಾದ್ರು ಮಾಡೋಣ ಹೆಲಿಕಾಪ್ಟರ್ ಅಲ್ಲಿ ಅಂದ್ರೆ, ಅವತ್ತು ನನಗೆ ಹೆಲಿಕಾಪ್ಟರ್ಗೆ ಎಷ್ಟು ದುಡ್ಡು, ಅದರ ಕಾಸ್ಟ್ ಏನು ಗೊತ್ತಿಲ್ಲ. ವಾವ್. ನನ್ನ ಹತ್ರ ಒಂದು ಸಣ್ಣ ಅಪಾರ್ಟ್ಮೆಂಟ್ ಇತ್ತು, ಅವನ ಹತ್ರ ಒಂದು ಸಣ್ಣ ಸೈಟ್ ಇತ್ತು. ಆದ್ರೆ ಆ ಅಪಾರ್ಟ್ಮೆಂಟ್ ಸೈಟ್ ಅಲ್ಲಿ ಈ ಹೆಲಿಕಾಪ್ಟರ್ 2 ಬ್ಲೇಡ್ ಬರಲ್ಲ. ಅದನ್ನೇ ನಾವು ಮಾರ್ಟ್ಗೇಜ್ ಮಾಡಿ ಅಂದ್ರೆ ನಮ್ಗೆ ಏನಿದ್ರು ಅದನ್ನ ನಾವು ಕೊಡೋಕೆ ರೆಡಿ ಅಂತ. ಅಂದ್ರೆ ನಾವೆಲ್ಲ ನಮ್ಮ ಕನಸನ್ನ ಮಾರಾಟ ಮಾಡ್ಬೇಕು. ಈ ಪ್ರೈವೇಟ್ ಇಕ್ವಿಟಿ ಅಂತ ಏನ್ ಹೇಳ್ತಾರೆ, ವೆಂಚರ್ ಕ್ಯಾಪಿಟಲ್ ಅಂತ ಆಗ್ತಾನೆ ಶುರುವಾಗಿತ್ತು. ದ ಫಸ್ಟ್ ವೆಂಚರ್ ಕ್ಯಾಪಿಟಲ್ ವಾಸ್ ವಿತ್ ICICI, TDICI. ನಾನು ಅವ್ರಿಗೆ ಹೋಗಿ ಹೇಳಿದೆ, ಹೀಗೆ ಇಂಡಿಯಾದಲ್ಲಿ ಒಂದೇ ಒಂದು ಹೆಲಿಕಾಪ್ಟರ್ ಕಂಪನಿ ಇಲ್ಲ, ಇರೋದೇ ಒಂದು 14-15 ಹೆಲಿಕಾಪ್ಟರ್ ಇತ್ತು. ಮಲೇಷ್ಯಾದಲ್ಲಿ ಆಗ್ಲೇ 80 ಹೆಲಿಕಾಪ್ಟರ್ ಇತ್ತು, ಫಿಲಿಪೈನ್ಸ್ ಅಲ್ಲಿ 150 ಇತ್ತು, ಬ್ರೆಜಿಲ್ ಅಲ್ಲಿ 500 ಹೆಲಿಕಾಪ್ಟರ್ ಇತ್ತು ಆಗ. ಇದೆಲ್ಲ ಹೇಳಿದೆ, ನಮ್ಮಲ್ಲಿ ಏನೂ ಇಲ್ಲ, ಒಂದೇ ಒಂದು ಹೆಲಿಕಾಪ್ಟರ್ ಕಂಪನಿ ಇಲ್ಲ, ನನಗೆ ಸ್ವಲ್ಪ ವೆಂಚರ್ ಕ್ಯಾಪಿಟಲ್ ಕೊಡಿ ಅಂತ. ಆಗ ಅವ್ರು ಹೇಳಿದ್ರು, ನಮ್ಮ ಕಂಪನಿನಲ್ಲಿ ವೆಂಚರ್ ಕ್ಯಾಪಿಟಲ್ ಬರೀ IT ಕೊಡ್ತೀವಿ ನಾವು ಅಂತ ಹೇಳಿದ್ರು. ನಾವೇನ್ ಮಾಡಿದ್ವಿ, ನಾವು ಬಿಡ್ಲಿಲ್ಲ. ನಾನು, ನಮ್ಮ ಕ್ಯಾಪ್ಟನ್ ಸ್ಯಾಮ್ಯುಯಲ್, ಆಮೇಲೆ ನಮ್ಮ ಕ್ಯಾಪ್ಟನ್ ಜಯಂತ್ ಪೋಯ ಇಲ್ಲಿದ್ದಾರೆ, ಅವರು ಅವರ ರಾಜೀನಾಮೆ ಕೊಟ್ಟು ಬಂದು ಸೇರ್ಕೊಟ್ರು. ನಾವು 3 ಜನ ತನು ಮನ ಧನ ಏನಿದೆ ಎಲ್ಲದನ್ನೂ ಹಾಕಿದೆ. ಅದೇ ದುಡ್ಡಿಗಿಂತ ಜಾಸ್ತಿ ನಮ್ಮ ಪೂರ್ತ ಏನಿದೆಯೋ ಅದನ್ನೆಲ್ಲ ಅದಕ್ಕೆ ಹಾಕ್ಬಿಟ್ವಿ ನಾವು. ಆಮೇಲೆ ನನ್ನ ಏನೇನು ಬಾಕಿದೆಲ್ಲ ಇತ್ತಲ್ಲ, ಡ್ರಿಪ್ ಇರಿಗೇಷನ್ ಬಿಸ್ನೆಸ್, ಮೋಟರ್ ಸೈಕಲ್ ಬಿಸ್ನೆಸ್ ಎಲ್ಲ ಅವ್ರಿಗೆ ಕೊಟ್ಬಿಟ್ಟೆ ನಾನು, ನಮ್ಮ ಮ್ಯಾನೇಜರ್ಗಳಿಗೆ ಕೊಟ್ಬಿಟ್ಟೆ. ಯಾಕೆಂದ್ರೆ ಇದ್ರ ಮೇಲೆ ನಾನು ಪೂರ್ತ ಫೋಕಸ್ ಮಾಡೋಣ ಅಂತ. ನಾವು ಆಕ್ಚುಲಿ ಹಾಕಿದ್ದು 4-5 ಲಕ್ಷ ಆಗ. ರೈಟ್. ಆದ್ರೆ ನನಗೆ ಲೈಸೆನ್ಸ್ ತಗೊಳಕ್ಕೆ 3 ವರ್ಷ ತಗೊಂಡು, 1995ನೇ ಇಸ್ವಿಯಿಂದ 97ರವರೆಗೆ ಬರೀ ಮಂತ್ರಿಗಳ ಹಿಂದೆ ಇವ್ರಗಳ ಹಿಂದೆ ಸುತ್ತದೇ ಇದೆ. ಜೀವನದಲ್ಲಿ ನಮ್ಗೆ ಗೆಲ್ಲಬೇಕಾದ್ರೆ ಈ ಆತ್ಮವಿಶ್ವಾಸದ ಜೊತೆಗೆ ಒಂದು ಪ್ರಯತ್ನ ಇರಬೇಕು. ಅಂದ್ರೆ ನಾನು ಗೆಲ್ಲವರೆಗೂ ಪ್ರಯತ್ನ ಬಿಡಬಾರ್ದು. ನಾವು ಯಾವಾಗ ಸೋತೆ ಅಂದ್ರೆ, ಯಾವಾಗ ಪ್ರಯತ್ನ ನಿಲ್ಲಿಸ್ತೋನೋ ಆಗ್ಲೇ ನಾ ಸೋತೆ. ಪ್ರಯತ್ನ ಬಿಡೋವರೆಗೂ ನಾ ಸೋತಿಲ್ಲ. ಗುಲಾಬ್ ನಬಿ ಆಜಾದ್ ಆಗ ಸಿವಿಲೇಷನ್ ಮಿನಿಸ್ಟರ್ ಆಗಿದ್ರು. ನಾನು ಬಹಳ ಸಿಟ್ಟಲ್ಲಿ ಹೋಗಿ ಅವ್ರ ಮೇಲೆ ರೇಗಾಡ್ದೆ. ನೀವೆಲ್ಲ ಭಾಷಣ ಮಾಡ್ತೀರಿ, ನರಸಿಂಹರಾವ್ ಹೆಂಗೆ ಹೇಳ್ತಾರೆ ಎಲ್ಲಿ ನನ್ನ ಲೈಸೆನ್ಸ್ ಅಂತ. ಅವ್ರು ಹೇಳಿದ್ರು, ಕ್ಯಾಪ್ಟನ್ ಮುಂಚೆ ಯಾಕೆ ಬರಲಿಲ್ಲ ನನ್ನ ಹತ್ರ ಅಂತ ಹೇಳಿ. ಆ ಕ್ಷಣದಲ್ಲಿ ಒಂದೇ ಲೈನ್ ಅದು ಲೈಸೆನ್ಸ್ ಅಂದ್ರೆ ನನಗೆ ಪರ್ಮಿಷನ್ ಆಗ್ಲೇ ಕೊಟ್ರು. ನಮ್ಗೆ ಸ್ವಲ್ಪ ಜಮೀನ್ ಬೇಕಿತ್ತು ಜಕ್ಕೂರಲ್ಲಿ, ಹೆಲಿಕಾಪ್ಟರ್ ಈಗಲೂ ಅದೇ ಇದೆ, ಅಲ್ಲಿದೆ ಅದು. ಸೊ ನಾನು ಪರ್ಸನಲ್ ಸೆಕ್ರೆಟರಿಗೆ ಹೇಳಿದೆ, ನಮ್ಮ ಪಟೇಲ್ ಅವ್ರನ್ನ ನೋಡ್ಬೇಕು ಅಂತ. ಅವ್ರ ಮುಖ್ಯಮಂತ್ರಿ ಆಗಿದ್ರು. ಕೇಳಿದೆ ಪಟೇಲ್ ಅವರು ಏನು ಅಂದ್ರು. ನಾನು ಹೇಳಿದೆ, ಸಿಂಗಪೂರ್ ತರ ಬೆಂಗಳೂರು ಆಗಬೇಕು. ಯಾಕೆ ನಮ್ಮ ವಿಮಾನಗಳೆಲ್ಲ ಫಾರಿನ್ ಹೋಗ್ತಾ ಇದೆ, ನಮ್ಮಲ್ಲಿ ಏನು ಹೆಲಿಕಾಪ್ಟರ್ ಕಂಪನಿ ಇಲ್ಲ, ಬೆಂಗಳೂರನ್ನ ನಾವು ಕ್ಯಾಪಿಟಲ್ ಮಾಡೋಣ, ಏನ್ ಬೇಕು ಅಂದ್ರೆ ನನಗೆ 1 ಎಕರೆ ಜಾಗ ಬೇಕು ಜಕ್ಕೂರಲ್ಲಿ ಅಂತಂದೆ. ಅದು ನಂಬ್ತಾರೋ ಇಲ್ವೋ ಜನ. ಆ ಕ್ಷಣದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿನ ಕರೆದು, ಇನ್ನು 24 hours ಅಲ್ಲಿ ಇವರಿಗೆ ಲ್ಯಾಂಡ್ ಕೊಡು ಅಂತ ಹೇಳಿದ್ರು. ನಾನು ಲಂಚ ಕೊಡಲಿಲ್ಲ, ನಿಮಗೆ ಜಮೀನ್ ಸಿಕ್ತು, ಲೈಸೆನ್ಸ್ ಸಿಕ್ತು. ಒಳ್ಳೆ ನನ್ನ ಸ್ನೇಹಿತರು ಧೈರ್ಯ ಮಾಡಿ ಅವರು ರಾಜೀನಾಮೆ ಕೊಟ್ಟರು, ನನ್ನ ಜೊತೆ ಸೇರ್ಕೊಂಡ್ರು. ಈಗ ಎಲ್ಲ ಇದೆ ನನ್ನ ಕೈನಲ್ಲಿ. ದುಡ್ಡು ಒಂದಿರ್ಲಿಲ್ಲ, ಹೆಲಿಕಾಪ್ಟರ್ ಒಂದಿರ್ಲಿಲ್ಲ. ಆಗ ಯಾರೋ ಒಬ್ರು ಬಂದು ಸ್ವಲ್ಪ ಶೇರ್ ತಗೊಂಡು ನಮ್ಗೆ ದುಡ್ಡು ಕೊಟ್ಟರು. ಆಗ 1 ಹೆಲಿಕಾಪ್ಟರ್ ಅಂತ ಶುರು ಮಾಡಿದ್ರು. Wow. And finally it had how many helicopters, sir? 1 helicopter. We started with 1 helicopter. ಆಮೇಲೆ ಒಂದು 4 ತಿಂಗಳಾದ್ಮೇಲೆ ಇನ್ನೊಂದು ಹೆಲಿಕಾಪ್ಟರ್ ತಂದ್ವಿ. ಆಮೇಲೆ ಇನ್ನೊಂದು ಕಡೆಗೆ ಒಂದು 15 ಹೆಲಿಕಾಪ್ಟರ್, 3 ಪ್ಲೇನ್. ಹಾಗೆ ಇಂಡಿಯಾದ ಅತ್ಯಂತ ದೊಡ್ಡ ಸಂಸ್ಥೆ ಅಂಡ್ ಶ್ರೀಲಂಕಾದಲ್ಲಿ ಒಂದು ಶುರು ಮಾಡಿದ್ವಿ. ಡೆಲ್ಲಿಲಿ ಒಂದು ಬೇಸ್ ಮಾಡಿದ್ವಿ, ಬಾಂಬೆಲ್ ಮಾಡಿದ್ವಿ, ಕಾಶ್ಮೀರಲ್ಲಿ ಮಾಡಿದ್ವಿ, ಎಲ್ಲಾ ಕಡೆನೂ ಮಾಡಿ
ಹೆಲಿಕಾಪ್ಟರ್ ಕಂಪ್ನಿ ಶುರು ಮಾಡಿ. ವಂಡರ್ಫುಲ್ 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 ಸರ್, ವೆರಿ ಇನ್ಸ್ಪೈರಿಂಗ್ ವೆರಿ ಇನ್ಸ್ಪೈರಿಂಗ್. ಅದಾದ್ಮೇಲೆ ನನಗೆ ಬಹಳ ಇಂಟ್ರೆಸ್ಟ್ ಮಾಡಿದ್ದು ನೀವು ಶುರು ಮಾಡಿದಂಥ ಈ ಡೆಕ್ಕನ್ ಏರ್ವೇಸ್ ಅನ್ನೋ ಲೋ ಕಾಸ್ಟ್ ಏರ್ಲೈನ್. ಇಂಡಿಯಾದಲ್ಲಿ ಎಲ್ಲರೂ ಒಂದು ಆಸೆ ಇತ್ತು, ಎಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲೂ ನಾವು ಪ್ಲೇನಲ್ಲಿ ಓಡಾಡಬೇಕು ಹಾರಾಡಬೇಕು ಅಂತ. ಆ ಆಸೆನ ಪೂರೈಸಿದ್ದು ನೀವು. ಐ ಸ್ಟಿಲ್ ರಿಮೆಂಬರ್ ಒನ್ ಆ್ಯಡ್ ಸೇಯಿಂಗ್ ₹1 ಇದ್ರೆ ಸಾಕು ನೀವು ಏರೋಪ್ಲೇನಲ್ಲಿ ಫ್ಲೈ ಮಾಡ್ಬೋದು ಅಂತ. ಟೆಲ್ ಅಸ್ ಅಬೌಟ್ ದಟ್ ಸ್ಟೋರಿ. 1997 ಹೆಲಿಕಾಪ್ಟರ್ ಕಂಪನಿ ಶುರು ಮಾಡಿದ್ವಿ. 2002ನೇ ಇಸ್ವಿನಲ್ಲಿ ನಮ್ಮ ಹೆಲಿಕಾಪ್ಟರ್ ಕಂಪನಿ ಒಳ್ಳೆ ಮಜಬೂತಾಗಿ ಬೆಳೆದಿತ್ತು. ನಾನು ಅಮೆರಿಕಲ್ಲಿದ್ದಾಗ ನನ್ನ ಪಕ್ಕದಲ್ಲಿ ಒಬ್ಬ ಕೂತಿದ್ದ, ಅವನು ಏನು ಅಂತ ಕೇಳ, ಅವನು ಕಾರ್ಪೆಂಟರ್ ಅಂತ. ಸೊ ನಾನು ಹೇಳಿದೆ, ನಮ್ಮ ದೇಶದಲ್ಲಿ ಯಾಕೆ ಆರ್ಡಿನರಿ ಮೆಕ್ಯಾನಿಕ್ ಆಗಲಿ, ಒಬ್ಬರು ಟೀಚರ್ ಆಗಲಿ, ಒಬ್ಬ ಕ್ಲರ್ಕ್ ಆಗಲಿ, ಅಟ್ ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಹೋಗ್ಬಾರ್ದು ಅನ್ನೋದು ಒಂದು ಐಡಿಯಾ ಬಂತು. ಬಟ್ ಎಲ್ಲ ಏನು ಹೇಳಿದ್ರೆ, ಲೋ ಕಾಸ್ಟ್ ಏರ್ಲೈನ್ಗೆ ದಲ್ಲಾಳಿಗಳೆಲ್ಲ ತೆಗಿಬೇಕು, ಅಂದರೆ ಡೈರೆಕ್ಟಾಗಿ ಟಿಕೆಟ್ ಸೇಲ್ ಮಾಡಬೇಕು, ಅದಕ್ಕೆ ಇಂಟರ್ನೆಟ್ ಬೇಕು. ಇಂಡಿಯಾದಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿನೇ ಇಲ್ಲ, ಕಂಪ್ಯೂಟರ್ಸೇ ಇಲ್ಲ, ಕ್ರೆಡಿಟ್ ಕಾರ್ಡ್ ಇಲ್ಲ, ಹೆಂಗಾಗುತ್ತೆ ಅಂತ. ಸೊ ಅದು ಬಂದಾಗ ನನಗೆ ಒಂದು ಐಡಿಯಾ ಬಂತು, ಇದು ಸಾಧ್ಯ. ಸೊ ತಕ್ಷಣ ಬಂದು ನಾನು ಅನೌನ್ಸ್ ಮಾಡಿದೆ, ನಮ್ಮ ಸ್ಟಾರ್ಟಿಂಗ್ ಲೋ ಕಾಸ್ಟ್ ಏರ್ಲೈನ್ ಫಾರ್ ಕಾಮನ್ ಪೀಪಲ್ ಅಂತ. ಅಂದ್ರೆ ನಾನು ಒಂದು ಐಡಿಯಾ ಇತ್ತು ಅದು ಯಾವ ರೀತಿ ಮಾಡಬೇಕು ಅಂತ. ಆದ್ರೆ ನಾನು ಮಾಡಬೇಕೋ ಬೇಡಬೇಕೋ ಅಂತ ಕೇಳಕ್ ಹೋಗ್ಲಿಲ್ಲ. ಯಾವಾಗ ನನ್ನ ಮನಸ್ಸಿಗೆ ಬಂತೋ ಇದು ಮಾಡಲೇಬೇಕು ಅಂತ ಅನೌನ್ಸ್ ಮಾಡಿದೆ. ಆವತ್ತು ನನ್ನ ಹತ್ರ ಹೆಲಿಕಾಪ್ಟರ್ ಕಂಪನಿ ಇತ್ತು, ದೊಡ್ಡ ಹೆಲಿಕಾಪ್ಟರ್ ಕಂಪನಿ ಇತ್ತು. ಆದ್ರೆ ದುಡ್ಡಿರ್ಲಿಲ್ಲ, ಅಂದ್ರೆ ವಿಮಾನಯಾನ ಸಂಸ್ಥೆ ಕಟ್ಟೋದು ಅಂತ ದುಡ್ಡಿರ್ಲಿಲ್ಲ. ಯಾಕಂದ್ರೆ ಒಂದು ಏರ್ ಬಸ್ಗೆ ₹200 ಕೋಟಿ ಆಗುತ್ತೆ, ಒಂದು ಏರ್ ಬಸ್ಗೆ. ನಮ್ಮ ಬ್ಯಾಂಕಲ್ಲಿ ಅವತ್ತು ₹1 ಕೋಟಿ ಇರಲಿಲ್ಲ. ಆದ್ರೆ ನನಗೆ ಗೊತ್ತಿತ್ತು ಯಾವ ರೀತಿ. ಆಗ ನಾನು ಏನೂ ಇಲ್ಲದೆ ಹೆಲಿಕಾಪ್ಟರ್ ಕಂಪನಿ ಶುರು ಮಾಡಿದ್ಮೇಲೆ ಇವತ್ತು ಇದನ್ನ ಮಾಡೋಕ್ಕೆ ನೀರು ಕೊಡ್ದಂಗೆ ಅದ್ರ ಅಡಚಣೆನೇ ನನಗೆ ಕಾಣಲಿಲ್ಲ. ನನಗೆ ಬರೀ ಗುರಿ ಒಂದೇ ಕಂಡಿದ್ದು. ತಕ್ಷಣ ನಾನು ಒಂದು ಪ್ಲಾನ್ ಮಾಡಿ ಏರ್ ಡೆಕ್ಕನ್ಗೆ ತಯಾರಿನ ಶುರು ಮಾಡೇ ಬಿಟ್ಟೆ, ದುಡ್ಡಿಲ್ದೇನೆ. ಯಾವತ್ತು ನಾನು ತೀರ್ಮಾನ ಮಾಡಿದ್ನೋ ಅವತ್ತಿನ ದಿವಸದಿಂದ ಕರೆಕ್ಟ್ ಆಗಿ 6 ತಿಂಗಳಿಗೆ ಮೊದಲನೇ ವಿಮಾನ ಬೆಂಗಳೂರಲ್ಲಿ SM ಕೃಷ್ಣ, ಜಾರ್ಜ್ ಫರ್ನಾಂಡಿಸ್ ಅಂತ. ಅದಾದ್ಮೇಲೆ ಪ್ರತಿ ತಿಂಗಳು ಅಂದ್ರೆ ಮುಂದಿನ 45 ತಿಂಗಳು 45 ವಿಮಾನನ ಇಂಪೋರ್ಟ್ ಮಾಡಿದೆ. ವಾವ್. ನಾನು ಕ್ಯಾಪ್ಟನ್ ಗೋಪಿನಾಥ್ ಅವ್ರ ಜೊತೆ ಮಾತುಕತೆಯಲ್ಲಿ ಇದ್ದೀನಿ. ನನ್ನ ಗುರಿ ಒಂದೇ, ಒಂದು ಅತ್ಯಂತ ಕಮ್ಮಿ ದರ, ಆಮೇಲೆ ಎಲ್ಲ ಮಿಡ್ಲ್ ಮೆನ್ನ ತೆಗಿಬೇಕು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು. ನನಗೆ ಕಂಪ್ಯೂಟರ್ ಉಪಯೋಗಿಸಕ್ ಬರ್ತಿರ್ಲಿಲ್ಲ, ಆದ್ರೆ ಅದು ಏನ್ ಮಾಡುತ್ತೆ ಅಂತ ಗೊತ್ತಿತ್ತು. ನಾನು ಕಾರ್ದಷ್ಟೇ ಹೇಳೋದಿದ್ದು, ನನಗೆ ಗೊತ್ತಿಲ್ಲ. ಅಂದ್ರೆ ಹ್ಯಾನಿಬಾಲ್ ಹೇಳೋದು, ಅಲ್ಲಿ ದಾರಿ ಇಲ್ಲದೆ ಇದ್ರೆ ದಾರಿ ಮಾಡು ಅಷ್ಟೇ, ನಾನು ತಲುಪಬೇಕಷ್ಟೇ. ನಾನೇನ್ ಹೇಳ್ದೆ ಅಂದ್ರೆ, ನಾನು ಟಿಕೆಟ್ ಪ್ರಿಂಟ್ ಮಾಡಲ್ಲ, ಮೊದಲನೇ ದಿವಸದಿಂದ ನೀನು ಹುಡುಕು ದಾರಿನ, ಅದು ಇಂಟರ್ನೆಟ್ ಅಲ್ಲೇ ಆಗ್ಬೇಕು. ನನಗೆ ಕಂಪ್ಯೂಟರ್ ಗೊತ್ತಿಲ್ಲ, ಸೊ ಐ ಹೈರ್ಡ್ ದ ಬೆಸ್ಟ್ ಕಂಪ್ಯೂಟರ್ ಮ್ಯಾನ್ ಕರ್ಕೊಂಡೆ. ಫೈನಾನ್ಸ್ ಬಗ್ಗೆ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಸೊ ಬೆಸ್ಟ್ ಫೈನಾನ್ಸ್ ಮ್ಯಾನ್ ಕರ್ಕೊಂಡೆ. ಪೈಲಟ್ಸ್ ಅಲ್ಲಿ ದ ಬೆಸ್ಟ್ ಪೈಲಟ್ಸ್ ಕರ್ಕೊಂಡೆ ಮಾಡಿ ಅವ್ರಿಗೆ ಕೊಟ್ಟೆ. ಅದು ಅವ್ರಿಗೆ ಏನ್ ಕೊಟ್ಟೆ ಅಂದ್ರೆ, ಇದು ಮಾಡಬೇಕು ಅಂತ ನಾನು ಹೇಳಿದ್ಮೇಲೆ ನನ್ನ ಹತ್ರ ಮತ್ತೆ ಬರಬೇಡ, ನೀನು ದಾರಿ ಹುಡುಕು, ದಾರಿ ಸೃಷ್ಟಿಸು, ಡೂ ಇಟ್, ಐ ಆಮ್ ಬ್ಯಾಕಿಂಗ್ ಯು. ಅಂದ್ರೆ ಹಣಕ್ಕೆ ಏರ್ ಡೆಕ್ಕನಲ್ಲಿ ನಮಗೆ ಕೊರತೆ ಆಗ್ಲೇ ಇಲ್ಲ. ಯಾಕೆಂದ್ರೆ ಏರ್ ಡೆಕ್ಕನ್ಗೆ ನಾವು ಯಾವ ದುಡ್ಡು ಹಾಕ್ಲೇ ಇಲ್ಲ. ನಮ್ಮ ಡೆಕ್ಕನ್ ಸಂಸ್ಥೆಯ ಒಂದು ಇದು ಕೊಟ್ಟೆ ಹೊತ್ತು ನಾನು ದುಡ್ಡು ಹಾಕ್ಲೇ ಇಲ್ಲ ₹1. ಆದ್ರೆ 1,000 ಕೋಟಿಯಷ್ಟು ರೂಪಾಯಿನ ನಾನು ಶೇರ್ ಮುಖಾಂತರ ಎತ್ತದೆ. ವಾವ್ ಸರ್, ನಾವು ಈ ಪ್ರೋಗ್ರಾಮ್ ಶುರು ಮಾಡಿದ್ದೆ ನೋಡಿದ್ರಂತ ಹುಡುಗರಿಗೆ ಒಂದು ಸ್ಫೂರ್ತಿ ಸಿಗಬೇಕು ಅಂತ. ಐ ಥಿಂಕ್ ಯು ಆರ್ ರೈಟ್ ಮ್ಯಾನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮ್ಮ ಈ ಪ್ರೋಗ್ರಾಮಿನ ಕೊನೆ ಹಂತ ನಾವು ಕೇಳೋ ಅದೇ ಪ್ರಶ್ನೆ ಎಲ್ಲ ಸಾಧಕರು ಇಲ್ಲಿ ಕೂತಿರೋರು ಎಲ್ಲರೂ ಅದಕ್ಕೆ ಹೇಳಿದ್ದಾರೆ. ಇಫ್ ಯು ವಾಂಟ್ ಟು ಸೇ ಥ್ಯಾಂಕ್ ಯು, ಯಾರು ಹೇಳ್ತೀರಿ? ಇಫ್ ಯು ವಾಂಟ್ ಟು ಸೇ ಸಾರಿ, ಯಾರು ಇದ್ರೆ ಯಾರ್ಯಾರು ಹೇಳಕ್ಕೆ ಇಷ್ಟಪಡ್ತೀರಾ? ಅಥವಾ ಏನಾರು ಒಂದು ಕನ್ಫ್ಯೂಸ್ ಮಾಡಬೇಕು ಅಂತಿದ್ರೆ, ಏನಾರು ಒಂದು ಪಾಪ ಪರಿ ನಿಮ್ಮನ್ನು ಕಾಡ್ತಿದ್ರೆ, ದಿಸ್ ಇಸ್ ಯುವರ್ ಮೊಮೆಂಟ್. ಅಂದ್ರೆ ಮೊದಲನೇದಾಗಿ ಐ ವಾಸ್ ನಾಟ್ ಮೇ ಬಿ ಇನ್ ಮೈ ಗುಡ್ ಹಸ್ಬೆಂಡ್. ಮ್ಯಾಮ್, ಎಷ್ಟೋ ಕಷ್ಟಗಳನ್ನ ಕೊಟ್ಟಿದ್ದೀನಿ, ಎಷ್ಟೋ ತರ ಸಹನೆ ಇಲ್ಲ, ಕೋಪ, ಸಿಟ್ಟು, ಮೇಡ್ ಹರ್ ಸಫರ್. ಓಕೆ. ಅಂಡ್ ಒಬ್ರು ದೊಡ್ಡ ಸ್ನೇಹಿತರು ಮಂಜೇಗೌಡರು ಅಂತ, ಅವ್ರಿಗಿಲ್ಲ ಈಗ. ಅವರು ಟೋಟ್ಲಿ ಅವ್ರಿಗೆ ಎಜುಕೇಶನ್ ಇಲ್ದೇ ಇರೋಂಥ ರೈತ. ನಾನು ಮಿಲಿಟರಿಯಿಂದ ಬಂದಿದ್ರು ನನಗೆ ಅವ್ರು ಬಹಳ ಎಷ್ಟೋ ತರದ ಧೈರ್ಯ ಕೊಟ್ಟರು. ನಿಮ್ಮ ಆಫೀಸ್ ಕ್ಯಾಬಿನಲ್ಲಿ ಈಗಲೂ ಅವ್ರ ಫೋಟೋ ಇದೆಯಂತೆ. ಹೌದು. ಆಮೇಲೆ ನನ್ನ ಸುಮಾರು ಸ್ನೇಹಿತರು ಸಹಾಯ ಮಾಡಿದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಮಿಸ್ಟರ್ ಗೋಪಿನಾಥ್. ನನ್ನ ಕಷ್ಟದ ದಿನಗಳಲ್ಲಿ ಅವರು ನನ್ನ ನಿಜವಾಗ್ಲೂ ಕೈ ಹಿಡಿದು ಎತ್ತಿದ್ದಾರೆ. ಆದ್ರೆ ದುಡ್ಡಿಗಿಂತ ಮುಖ್ಯವಾಗಿ ಎಷ್ಟೋ ಸಲ ನಿಮ್ಗೆ ಇದು ಬೇಕು. ನಮ್ಮ ಪಕ್ಕ ಒಬ್ರು ಇದ್ದಾರೆ, ನಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಿದ್ದಾರೆ ಅನ್ನೋ ಒಂದು ಸೋಲ್ಬೇಕು. ಅದೇ ರೀತಿ ನಾನು ಅವ್ರಿಗೆ ಸ್ಪಂದಿಸಿಲ್ದೆ ಇಲ್ಲ ಅಂತ ಕಾಣುತ್ತೆ, ಕ್ಷಮಿಸಬೇಕು. But I also had wonderful friends who made greater sacrifices than me. Like ಪೂವಯ್ಯ ಅವರು ಅವ್ರ ಕೆಲಸವನ್ನು ಬಿಟ್ಟು ಬಂದು ಸೇರ್ಕೊಂಡ್ರು. ಕ್ಯಾಪ್ಟನ್ ಸ್ಯಾಮ್ಯುಲ್ ಅವರು. ನಮ್ಮ ಏರ್ ಡೆಕ್ಕನ್ 500 ಜನ ಪೈಲಟ್ ಇದ್ರು, 500 ಜನ ಏರ್ ಹೋಸ್ಟೆಸ್ ಇದ್ರು. ಅವ್ರನ್ನ ನಾನು ಒಂದು ಥರದಲ್ಲಿ ತಪ್ಪು ಮಾಡಿದೆ. ಯಾಕೆಂದ್ರೆ ಆ ಕಂಪ್ನಿನ ಯಾವುದೋ ಒಂದು ಕ್ಷಣದಲ್ಲಿ ನಾನು ಅದನ್ನ ಮಲ್ಯ ಅವ್ರಿಗೆ ಕೊಟ್ಬಿಟ್ಟೆ. ಈಗ ಇವತ್ತು ಯೋಚನೆ ಮಾಡೋದು
ನಾನು ಏನು ಬೇರೆಯವರಿಗೆ ಬೋಧನೆ ಮಾಡೋದು ಅದೇ ಹಠ ಧೈರ್ಯ ಅವತ್ತು ತೋರಿಸಲಿಲ್ಲ ನಾನು. ತೋರಿಸಿದ್ದೆ ಕಂಪ್ನಿ ಕಳ್ಕೊತಿರ್ಲಿಲ್ಲ. ಬಟ್ ಅದೇ ಮತ್ತೆ ಶುರು ಮಾಡ್ತಾ ಇದ್ದೀನಿ ಏರ್ಲೈನ್ನ. ಈಗ ನನಗೂ ಮಲ್ಲಿ ಅವ್ರಿಗೂ 5 ವರ್ಷದ ಒಂದು ನಾನ್ ಕಾಂಪೀಟ್ ಅಗ್ರಿಮೆಂಟ್ ಇತ್ತು. ಆ ನಾನ್ ಕಾಂಪೀಟ್ ಅಗ್ರಿಮೆಂಟ್ ಮುಗಿದಿದೆ. ಸರಿ. ನಮ್ಮ ಡೆಕ್ಕನ್ ಹೆಲಿಕಾಪ್ಟರ್ ಕಂಪ್ನಿ ಇನ್ನೂ ನಮ್ಮ ಹತ್ರ ಇದೆ. ಒಂದು 50 ವಿಮಾನಗಳನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನಮ್ಮದೇ ಕೆಲವು ವಿಮಾನಗಳಿವೆ. ಬೇಕಾದಷ್ಟು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಲ್ಲಿ ಬುದ್ಧಿ ಇದೆ, ಒಳ್ಳೆ ಜನ ಇದ್ದಾರೆ. ಅದೇ ರೀತಿ ಮತ್ತೆ ಈಗ ನಾನ್ ಕಾಂಪೀಟ್ ಅಗ್ರಿಮೆಂಟ್ ಮುಗಿದೋಗಿದೆ. ಮೋದಿ ಅವರು ಬಂದ ಮೇಲೆ ಹೊಸ ದೇಶ ಬಂದಿದೆ. ಸೊ ಮತ್ತೆ ಈಗ ಏರ್ ಡೆಕ್ಕನ್ ಶುರು ಮಾಡ್ತಾ ಇದ್ದೀನಿ. ವಾವ್, ಸೋ ನೈಸ್, ಸೋ ಫ್ಯಾಂಟಾಸ್ಟಿಕ್. ನೋಡಿ ಎಂತ ಅದ್ಭುತವಾದ ಕಥೆ ಇವತ್ತು ನಾವು ಈ ಸಂಚಿಕೆಯಲ್ಲಿ ಕೇಳಿದೀವಿ. ಕ್ಯಾಪ್ಟನ್ ಆಗಿ ಆರ್ಮಿನ ಬಿಟ್ಟು ಬಂದಾಗ ಅರೌಂಡ್ 6,000 ರೂಪಾಯಿ ಅವ್ರ ಕೈಯಲ್ಲಿತ್ತು. ಕೊನೆಗೆ ಈ ನಿಮ್ಮ ಏರ್ ಡೆಕ್ಕನ್ ಡೀಲ್ ಮುಗಿದ ನಾನು ಪೇಪರ್ ಓದಿದ್ದು, ಎಷ್ಟು ನಿಜಾನ ಗೊತ್ತಿಲ್ಲ. ಇಟ್ ವಾಸ್ ವ್ಯಾಲ್ಯೂಡ್ ಅಟ್ 4,300 ಕೋಟಿ ಅಂತ. 6,000ದಲ್ಲಿ ಶುರುವಾಗಿ ಜರ್ನಿ 4,300 ಕೋಟಿಯಲ್ಲಿ ಬಂದು ನಿಲ್ತು. ಅದಕ್ಕೆ ಕಾರಣ ಇವತ್ತು ಹೇಳಿದಂಥ ಮಾತುಗಳು. ಆ ಮಾತುಗಳಿಂದ ನೀವು ಇನ್ಸ್ಪೈರ್ ಆಗ್ತೀರಿ, ಏನೋ ಒಂದು ಸಾಧನೆ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡಿಲಿಷಿಯಸ್ ಹ್ಯಾಂಪರ್ ಫ್ರಮ್ ಯೂನಿಬಿಕ್ ಕುಕೀಸ್. ಸೊ ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಸ್ಮಾಲ್ ಗಿಫ್ಟ್ ಕ್ವಿಕ್ ಹೀಲ್ ಟೆಕ್ನಾಲಜೀಸ್ ಕಡೆಯಿಂದ ಈ ಆಂಟಿವೈರಸ್ ಸೆಕ್ಯೂರಿಟಿ. ಸರ್, ಕಳೆದ 1 ಗಂಟೆಯಲ್ಲಿ ನಿಮ್ಮ ಇಡೀ ಜೀವನದ ಮುಖ್ಯಾಂಶಗಳನ್ನ ಈ ವಾಹಿನಿಯಲ್ಲಿ ಈ ಪ್ರೋಗ್ರಾಮ್ ಮೂಲಕ ತರ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿಮ್ಗೇನು ಅನಿಸ್ತು? ಹೌಸ್ ಯರ್ ಲೈಫ್ ಓವರ್ ಆಲ್? ನಾನು ಮಿಲಿಟರಿಲಿ ಇದ್ದಾಗ ಆಗಲಿ ಅಥವಾ ನನ್ನ ತೋಟದಲ್ಲಿ ಟೆಂಟಲ್ಲಿ ಇದ್ದಾಗ ಆಗಲಿ ಅಥವಾ ಇವತ್ತಾಗಲಿ ನಾನು ಮಾತ್ರ ಅವತ್ತಿನ ಜೀವನವನ್ನ ಇವತ್ತು ಒಂದು ಒಳ್ಳೆ ಸಂಗೀತ ಇದ್ರೆ ಹೋಗಿ ಆ ಸಂಗೀತ ಕೇಳ್ತೀನಿ. ಮೈ ಸೆಲ್ಫ್ ಅಂಡ್ ಮೈ ವೈಫ್. ಒಂದು ಒಳ್ಳೆ ದೇವಸ್ಥಾನ ಇದ್ರೆ ಹೋಗಿ ದೇವಸ್ಥಾನ ನೋಡ್ತೀವಿ. ಕಷ್ಟ ಬರಲಿ ಸುಖ ಬರಲಿ, ಈ ಥರದ ಸಣ್ಣ ಸಣ್ಣ ದೈನಿತ್ಯಿಕ ಜೀವನದಲ್ಲಿ ಇರೋ ಖುಷಿಗಳನ್ನ, ಹುಮ್ಮಸ್ಸನ್ನ, ಕ್ರಿಯಾಶೀಲತೆನ ನಾವು ಕಳ್ಕೋಬಾರ್ದು. ನಾನು ಯಾವತ್ತೂ ಕಳ್ಕೊಂಡಿಲ್ಲ. ಹೌದು. They say we all look for rose garden and miss roses on the way ಅಂತ ಅಲ್ವಾ? So nice, so well sir. Thank you so much. Thank you so much. ಸರ್, ಎಲ್ಲರೂ ಬನ್ನಿ, ಜೊತೆಗೆ ಒಂದು ಫೋಟೋಗ್ರಾಫ್ ತಗೋಣ. ಕನಸು, ಶ್ರಮ, ಇಂಟಿಗ್ರಿಟಿ, ಕಮಿಟ್ಮೆಂಟ್ ಇದ್ರೆ ದುಡ್ಡು ಏನು ಅಡ್ಡಿ ಆಗಲ್ಲ. ಆಕಾಶಕ್ಕೆ ಎತ್ತರಕ್ಕೆ ಹಾರಬಹುದು ಅಂತ ತೋರಿಸಿದಂತ ಕ್ಯಾಪ್ಟನ್ ಗೋಪಿನಾಥ್ ಅವರ ಕತೆ ಕೇಳಿದ್ರಿ. ಅವರ ಫ್ಯಾಮಿಲಿ ಫೋಟೋ ಇದೆ. ಇದು ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ. ರೈಟ್. ಜೀವನದಲ್ಲಿ ಸಾಧನೆ ಮಾಡಕ್ಕೆ ಎಲ್ಲದಕ್ಕಿಂತ ಮುಖ್ಯ ಉತ್ಸಾಹ, ಹುಮ್ಮಸ್ಸು ಅಂತ ಕ್ಯಾಪ್ಟನ್ ಗೋಪಿನಾಥ್ ಅವ್ರು ಹೇಳಿದ್ರು. ಅವರ ಜೀವನನೇ ಅದಕ್ಕೆ ಸಾಕ್ಷಿ, ಅವರ ಯಶಸ್ಸು ಅದಕ್ಕೆ ಸಾಕ್ಷಿ. ಹಾಗಾಗಿ ಇಂಥ ಮತ್ತೊಬ್ಬ ಸಾಧಕರನ್ನ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಉತ್ಸಾಹದಿಂದ ಮುನ್ನುಗ್ಗಿ ಟಿಲ್ ನೆಕ್ಸ್ಟ್ ವೀಕೆಂಡ್ ವೆನ್ ವಿ ಮೀಟ್. ಅದೇ ತರ ಸ್ವಲ್ಪ ಆಟ ಹೊಡೆನ, ಲೈಟ್ ತರಲೆ ಮಾಡೋಣ. ವೀಕೆಂಡ್ ಸಿಗೋಣ. ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, happiness partner Coca-Cola, associate sponsors Aquaguard, Libero, Pondsman, Fair Over Fairness, Cookies partner Unibic Cookies.